ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಈಶ್ವರ, ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ತಾಯಿ, ನಮಸ್ತೆ ಇಲ್ಲಿಂದ ಗುರುಜಿ. ಫೋನ್ ಮಾಡ್ತಿರೋದವ್ವ? ಸರ್ ನಾವ್ ಎಲ್ಲಿಂದ ಅಂತ ಹೇಳಕ್ಕಾಗಲ್ಲ ಅಯ್ಯೋ ಪರವಾಗಿಲ್ಲ, ತೊಂದರೆ ಇಲ್ಲವ್ವ. ಏನು ಮಾಡ್ಕೊಂಡಿರೋದು? ಸರ್. ಆಕ್ಚುಲಿ ನಂದು ಮಾಸ್ಟರ್ಸ್ ಮುಗ್ದಿದೆ, ಪೆಥಾಲಜಿಸ್ಟ್. ಜೋರ ಮಾತಾಡವ್ವ. ಕೇಳಿಸ್ತಾ ಇದೆಯಾ ಮಾಸ್ಟರ್ಸ್ ನನ್ನ ಧ್ವನಿ? ಮುಗ್ದಿದೆ, ಪೆಥಾಲಜಿಸ್ಟ್. ನನ್ನ ಧ್ವನಿ MSc. ಕೇಳಿಸ್ತಿದ್ಯಾ? ಹಾ, ಕ್ಲಿಯರ್ ಇದೆ. ಇನ್ನೊಮ್ಮೆ ಹೇಳಿ. ಏನೋ ನಿಮ್ಮ ಮಾಸ್ಟರ್ ಅಂತ ಏನೋ ಹೇಳಿದ್ರಿ, ಏನದು? MSc ಮಾಸ್ಟರ್ ಡಿಗ್ರಿ. ಮಾಸ್ಟರ್ ಡಿಗ್ರಿ ಮುಗಿಸಿದ್ದೀರಿ? ಹಾ, ಎಷ್ಟು ವರ್ಷ ನಿಮಗೆ? ಮುಗಿಸಿದ್ದೆ. ನಂಗೆ 29. 29 ವರ್ಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ತುಂಬಾ 4 ಮಂತ್ಸ್ 6 ಮಂತ್ಸ್ ಆಗಿರ್ಬೋದು ಮೇ ಬಿ. ಅಯ್ಯೋ, ತುಂಬ ಅಂದಾಗ ನಾನು 4 ಇಯರ್ಸ್ ಅಂದ್ಕೊಂಬಿಟ್ಟೆ. ಇಲ್ಲ ಈಗ ಸ್ವಲ್ಪ ಅಂದ್ರೆ ನಾನು ಓದೋ ಕಡೆ ಇತ್ತು. ಲಾಸ್ಟ್ ಇನ್ನ 1 ಇಯರ್ ಇದೆ MSc ಕಂಪ್ಲೀಟ್ ಮಾಡಕ್ಕೆ. ಸೊ ನಾನು ಆಕ್ಚುಲಿ 1 ಇಯರ್ ಬ್ಯಾಕು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದೆ ಸರ್. ಹ್ಯಾಂಗ್ ಮಾಡ್ಕೊಂಡು ಅಯ್ಯೋ, ಕೋಮಾ ಸ್ಟೇಜ್ ಎಲ್ಲ ಇದೆ. 24 days ಕೋಮಾ ಸ್ಟೇಜ್ ಅಲ್ಲಿ ಇದ್ದೆ. ಕೋಮಾ ಸ್ಟೇಜ್ ಇಂದ ಈಗ ರಿಕವರ್ ಆಗಿ ಬಂದಿದ್ದೀನಿ. ಒಳ್ಳೇದಾಗ್ಲಿವಾ? ಅವಂಗೆಲ್ಲ ಮಾಡಿಕೊಡ್ಬೇಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ಅದೇನೇ ಇರ್ಲಿ, ಮನ್ಸು ಬಿಚ್ಚಿ ಮಾತಾಡವ. ಏನಾದ್ರೂ ಹೇಳ್ಕೊಡೋದಿತ್ತಾ? ಹೇಳೋದಿಲ್ಲ. ಲವ್ ಮ್ಯಾರೇಜ್ ಸರ್ ನಮ್ದು. ಆಕ್ಚುಲಿ ನಮ್ದು ಇಂಟರ್ ಕ್ಯಾಸ್ಟ್. ಆಯ್ತು. ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು 4 ಜನ ಸರ್ ಮಕ್ಕಳು, ಹೆಣ್ಮಕ್ಳು. ನಾನು ಫಸ್ಟ್ನೇ ಅವಳು. ಓಕೆ. ನಾ ಎಷ್ಟನೇ ವಯಸ್ಸಿಗೆ ಮದುವೆ ಆಗಿದ್ದು? ನಂಗೆ ಆಕ್ಚುಲಿ 18 PU ಇದ್ದಾಗೆ ಮದುವೆ ಆಯ್ತು. ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟೆ. ಅಂದ್ರೆ ಮನೆಯವ್ರ ಒಪ್ಪಿಗೆ ಇತ್ತ? ಅದೇ ಮನೆಯವರು ಇವ್ರನ್ನ ಹಿಂಸೆ ಮಾಡಿ ಮನೆಯವ್ರ ಒಪ್ಪಿಗೆ ಇರಲಿಲ್ಲ. ಬಟ್ ನಾನು ಇವರೇ ಬೇಕು ಅಂತ ಮದುವೆ ಆದೆ. ಅಂದ್ರೆ ಅದ್ರ ಅರ್ಥ ಮದುವೆಗೆ ಯಾರು ಬಂದಿರ್ಲಿಲ್ಲ ಅಂತ? ಇಲ್ಲ, ಬಂದು ಮದ್ವೆ ಎಲ್ಲ ಮಾಡ್ಕೊಟ್ರು. ಅವ್ರು ಫಂಕ್ಷನ್ ಎಲ್ಲ ಮಾಡಿದ್ರು, ಮತ್ತೇನ್ ಕೊಡೋದು ಬಿಡೋದು ಎಲ್ಲ ಮಾಡಿದ್ರು. ಅಂದ್ರೆ ನನ್ ಮಗಳು ಮಾಡ್ಕೊಂಬಿಟ್ಟಿದ್ದಾಳಲ್ಲ, ಬಿಡಬಾರ್ದು ಅಂತ ಹೇಳಿ ಮಾಡಿಕೊಟ್ರು ಸರ್. ಅಂದ್ರೆ ಅದರ ಅರ್ಥ ನೀವು ಮೊದಲೇ ಮದುವೆ ಆಗಿದ್ದ? ಹೌದು. ಇಲ್ಲ, ಮದ್ವೆ ಆಗ್ಬೇಕು ಅಂತ ಇವ್ರ ಜೊತೆ ನಾನು ಬಂದ್ಬಿಟ್ಟಿದ್ದೆ, ಮದ್ವೆ ಹಾಕ್ತೀನಿ ಅಂತ. ಇವ್ರ ಆಮೇಲೆ ಇವ್ರ ಅಪ್ಪ ಅಮ್ಮ ಹೇಳಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿಸಿ ಮಾತಾಡಿ PUCಲೇ ಆ ನಿರ್ಧಾರ ಮಾಡಿದ್ರಾ? PU ಅಷ್ಟು ನಂಗೆ ಗೊತ್ತಾಗಿಲ್ಲ. ಮೈಂಡ್ ಅಷ್ಟು ಮೆಚೂರ್ ಇರಲಿಲ್ಲ. ಬಟ್ ಲವ್ ಮಾಡ್ತಿದ್ದು ಅನ್ನೋ ಕಾರಣಕ್ಕೆ ಗೊತ್ತಾಗಿಲ್ಲ. ಅದು ಬ್ಲೈಂಡ್ ಅಂತ ಹೇಳ್ತಾರಲ್ವಾ, ಸೊ ಆ ತರ. ಅಟ್ಲೀಸ್ಟ್ ಈಗಾರ ಗೊತ್ತಾಯ್ತೈತಾ? ಈಗ ಗೊತ್ತಾಗ್ತಿದೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ಯಾರೋ ಕೇಳಿಸ್ಕೊ, PUC ಓದೋ ಹೆಣ್ಮಕ್ಳಿಗೆ ಅದೊಂದು ಅರಿವು ಮೂಡ್ಲಿ. ಅವರು ನನ್ನ ಪ್ರೌಢಾಗಿ ಹೇಳೋ ವಿಚಾರ ಅಲ್ವೇ ಅಲ್ವಲ್ಲ? ಹೌದೌದು. ನಂಗೆ ಮಾಸ್ಟರ್ ಡಿಗ್ರಿ, ಒಂದು ಎಜುಕೇಶನ್ ಇದೆ, ಒಂದು ಒಳ್ಳೆ ಪೊಸಿಷನ್ ಇದೆ, ಎಲ್ಲ ಇದೆ ಸರ್ ನಂಗೆ ಆಕ್ಚುಲಿ. ನೋ ನಾನು ಇನ್ನೂ ಇವತ್ತಿಗೆ ಬಂದೇ ಇಲ್ಲ. ನಾನು ಮಾತಾಡ್ತಿರೋದು ಅಲ್ಲಿಂದ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅದೊಂದು ಸ್ಟೆಪ್ ಬೈ ಸ್ಟೆಪ್ ಬರೋದು. ಕೇಳಿಸ್ಕೊಳ್ಳುವ, 19 years old ಅಥವಾ ನಾನು ಒಂದು PUC ಹೆಣ್ಣುಮಗಳಾಗಿ ಬಹುಶಃ ನಾನು ಆ ಥರ ಬಿದ್ದೆ, ಹಂಗೆ ಮಾಡಬಾರ್ದು ಅಂತ ಲೋಕ ಅರ್ಥ ಮಾಡ್ಕೊಳ್ಬೇಕು. ಹೌದೌದು. ಆಯ್ತು, ಮದುವೆ ಮಾಡಿಕೊಟ್ರು, ಆಮೇಲೆ ಮದುವೆ ಎಲ್ಲ ಮಾಡ್ಕೊಂಡು ಎಲ್ಲ ಆಯ್ತು ಸರ್. ಚೆನ್ನಾಗಿ ನೋಡ್ಕೊಂಡಿದ್ದು. ಇವರು ರೇಷ್ಮೆ ಇಲಾಖೆಯಲ್ಲಿ ಇದು ಮಾಡ್ಕೊಂಡ್ರು. ಅವರು ಡಿಗ್ರಿ ಆಗಿತ್ತು. ಏನು ಇಲಾಖೆಲಿ? ರೇಷ್ಮೆ ಇಲಾಖೆ. ಜೋರ ಮಾತಾಡೋದು, ಸ್ವಲ್ಪ ಜೋರಾಗಿ ಮಾತಾಡಕ್ಕಾಗಲ್ಲ, ಸೊ ಅದಕ್ಕೋಸ್ಕರ. ಜೋರ ಮಾತಾಡಕ್ಕಾಗಲ್ಲ ಅಂದ್ರೆ ನನಗೆ ಕೇಳಿಸ್ಬೇಕಲ್ವಾ? ಅದೇ ಸರಿ. ಅವರು ಕೆಲಸ ಮಾಡ್ತಿದ್ದಾರೆ ರೇಷ್ಮೆ ಇದ್ರಲ್ಲಿ. ಅವ್ರು ಕೆಲಸ ಮಾಡ್ಕೊಂಡಿದ್ರು. ಮದ್ವೆ ಆಯ್ತು ಸರ್. ತುಂಬಾ ಇಬ್ರು ಹಾರ್ಡ್ ವರ್ಕ್ ಇಂದ ಒಂದು ಲೈಫ್ ಸೆಟಲ್ ಆಗೋ ತರ ಮಾಡ್ಕೊಂಡ್ವಿ. ಒಬ್ಳು ಮಗಳು ಇದ್ದಾಳೆ ಸರ್, 7 ವರ್ಷದ ಮಗಳಿದ್ದಾಳೆ. ಮತ್ತೆ ಅವರು ನಾನು ಚೆನ್ನಾಗಿ ಇತ್ತು. ನಾನು ನನ್ನ ಕಾಲೇಜ್ ಫ್ರೀ ಮುಗಿಸಿದ್ಮೇಲೆ ಡಿಪ್ಲೊಮಾ ಸೇರಿಸಿದ್ರೆ BSc MSc ಮಾಡಿದ್ರು, ಎಲ್ಲ ಮಾಡಿದ್ರು ಸರ್. ಇಬ್ಬರ ಪ್ರೀತಿ ಹಂಗೆ ಇತ್ತು. ಬಟ್ ಅವ್ರಿಗೆ ಏನಿಂದನೂ ಯಾವ್ದನ್ನ ಗೊತ್ತಿಲ್ಲ, ಯಾರೋ ಹೀಗೆ ಅಫೇರ್ ಆ ತರ ಏನೋ ಇದ್ ಮಾಡ್ಕೊಂಡ್ಬಿಟ್ಟಿದ್ರು. ಅದರಿಂದ ಅದನ್ನ ಗೊತ್ತಾಗಿ ನಂಗೆ ಯಾರೋ ಫ್ರೆಂಡ್ ಬಂದು ಹಿಂಗೆ ಹೇಳಿ ನಾನು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದೆ. ಒಂದು ನಿಮಿಷ, ಈಗ ಮದುವೆ ಆಗಿ ಎಷ್ಟು ವರ್ಷ ಆದಮೇಲೆ ಇಂಥದ್ದೇನೋ ಶುರುವಾಗಿದ್ದು? ಇದು ನನ್ನ ಮದುವೆ ಆಗಿ 2014 ಅಲ್ಲಿ. ಬಟ್ ಈ ತರ ಆಗಿದ್ದು 24 ಅಲ್ಲಿ. ಓಕೆ. ಅಂದ್ರೆ 24 ನಿಮಗ್ ಗೊತ್ತಾಯ್ತಾ ಅಥವಾ ಯಾರೋ ಬಂದು ಹೇಳಿದ್ರ? ಯಾರೋ ಬಂದು ಹೇಳಿದ್ದು. ಅಂದ್ರೆ ನಿಮ್ಮ ಗಂಡನಿಗೆ ಇಂಥದ್ದೇನೋ ಇದೆ ಅಂತ ಯಾರೋ ಬಂದು ಹೇಳಿದ್ದು.
ಹೇಳಿದ ತಕ್ಷಣ ಹಾಕೊಂಬಿಟ್ಟ ಅಂದ್ರೆ ಹಾ ಅದೇ ಬಟ್ ಎಲ್ಲ ಹೇಳಿದ್ರು ಹಿಂಗ್ ಪ್ರೂಫ್ ಹಿಂಗಿದೆ ಅದೇ ಅಷ್ಟ್ ಆ ತರ ಪ್ರೀತಿ ಸರ್ ನಂದು ಈಗ್ಲೂ ಅಷ್ಟೇ ಬೇಕಷ್ಟೇ ಅವ್ರು ನನಗೆ ಅದು ಏನಾದ್ರೂ ಪರವಾಗಿಲ್ಲ ಅನ್ನೋ ಸಿಚುವೇಶನ್ಸ್ ಸರ್ ಏನೂ ಮಾಡಕ್ಕಾಗಲ್ಲ. ಆಯ್ತು. ಹಂಗೆ ಬಂದು ಹೇಳಿದಾಗ ನೀವು ಅಂದ್ರೆ ನೀವು ಮನೇಲಿ ಇದ್ರ ಅವಾಗ? ಮನೇಲಿ ಇದ್ರು ಹಿಂಗೆ ಯಾರೋ ಫ್ರೆಂಡ್ಸ್ ಮಾತಾಡ್ಕೊಂಡು ಏನಾದ್ರು ಅವ್ರು ಬಂದು ನಿಮ್ ಹಸ್ಬೆಂಡ್ ಈ ತರ ಮಾಡ್ತಿದ್ರು ಅಂತ ನನ್ನ ಹತ್ರ ಹೇಳ್ಬಿಟ್ರು. ನಾನು ಕೇಳಿದೆ ಹೌದು ಮಾಡಿದೆ ಏನ್ ಮಾಡ್ತೀಯ ಅದು ಯಾವಾಗ್ಲೂ ಆಗಿದ್ದು ಬಿಟ್ಬಿಟ್ಟಿದ್ದೀನಿ ಹಂಗೆ ನಂಗೆ ಅದು ಏನ್ ಡಿಪ್ರೆಷನ್ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಆ ಕ್ಷಣಕ್ಕೆ ನಾನು ಆ ತರ ಮಾಡ್ಕೊಂಡೆ ಅನ್ನೋದು ನಂಗೆ ಗೊತ್ತಿಲ್ಲ ಸರ್ ಹೆಂಗ್ ಮಾಡ್ಕೊಂಡೆ ಅಂತ. ಆ ಕ್ಷಣಕ್ಕೆ ಆ ತರ ಮಾಡ್ಕೊಂಡಾದ್ಮೇಲೆ ಆಮೇಲೆ ಅದು ಎಲ್ಲ ಹೋದ್ ಆಮೇಲೆ ಹಾಸ್ಪಿಟ್ಲಿಗೆಲ್ಲ ತೆಗೆದು ಬಿಲ್ ಮಾಡೋದು ಎಲ್ಲ ಆಯ್ತು. 13 ಲಕ್ಷ ಆಯ್ತು ಸರ್. ಎಲ್ಲ ಮಾಡಿದ್ರು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಸರ್ ಎಲ್ಲ ಮಾಡ್ಕೊಂಡು ಬಂದು ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಕಾಲ್ ಬಿದ್ದು ಏನೋ ಒಂದು ತಪ್ಪಾಗೋಯ್ತು ಯಾವಾಗ್ಲೋ ಒಂದ್ಸಲ ಏನೋ ಮಾಡ್ಬಿಟ್ಟಿದ್ದು ಅಂದ್ರೆ ಫುಲ್ ಕನೆಕ್ಷನ್ ಇರಲಿಲ್ಲ ಸರ್. ಅಫೇರ್ ತರ ಕನೆಕ್ಷನ್ ಇಲ್ಲ. ಇವ್ರು ಏನೋ ಯಾವಾಗ್ಲೋ ಒಂದ್ಸಲನೇ ಇರ್ತದೆ ಅದನ್ನ ಮೀಟ್ ಆಗಿ ಯಾರೋ ಫ್ರೆಂಡ್ಗಳ ಜೊತೆ ಹೋಗಿ ಫ್ರೆಂಡ್ಗಳ ಜೊತೆ ಇವರು ಸೇರ್ಕೊಂಡು ಏನೋ ಇದು ಮಾಡಿರೋದು ಆತರ ಏನೋ ಪಾರ್ಟಿ ಜೊತೆಗೆ ಏನೋ ಒಟ್ಟಿನಲ್ಲಿ ನೀವು ಏನೋ ಇದಾಗಿದೆ ಅಂತ ಹೇಳಿದ್ರು. ಸೊ ನಾನು ಇದೆಲ್ಲ ಕೇಳಿಸ್ಕೊಂಡು ಎಲ್ಲ ಆದ್ಮೇಲೆ ಸರಿ ಬಂದು ಮನೆಗೆ ನಾನು ಹುಷಾರಾಗಿ ಬಂದಾಗ ಏನಾಗಿದೆ ಇಲ್ಲಿ ಮನೆ ಚೇಂಜ್ ಮಾಡಿದ್ವಿ ಸರ್. ನಾವು ಮನೆ ಚೇಂಜ್ ಮಾಡಿದಾಗ ಈಗ ಬಂದಿದ್ದೀವಲ್ಲ ಸರ್ ಮನೆ ಆ ಮನೆ ಹತ್ರ ಸರ್ ಇವರೆಲ್ಲ ಸರಿ ಹೋದ್ರು. ನನ್ನ ಹತ್ರ ಏನೋ ಯಾವಾಗ್ಲೂ ಮಾಡ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ. ನಾನು ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅದೇ ಮಗು ಆದಾಗ ಬಾಣ್ತನ ಅಂತ ಹೋಗ್ತಾರಲ್ಲ ಸರ್ ಅವಾಗ ನಾನು ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅವಾಗ ಏನೋ ಒಂದು ಆಗೋಗಿತ್ತು ಅಂತ ಹೇಳಿದ್ರು. ಸೊ ಅದು ಆದೋದ್ರು ಓಕೆ ಬಿಡು ಸರಿ ಇರೋಣ ಇರೋದೇ ಬೇಡ ಅನ್ಕೊಂಡ್ರೆ ಸರಿ ಇರೋಣ ಏನೋ ಸರಿ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ನಾನು ಅನ್ಕೊಂಡೆ. ಅದು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವಾಗಲಿಂದ ಏನಿಲ್ಲ ಯಾವಾಗಲೂ ಒಂದ್ಸಲ ಆಗಿದ್ದು ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಈಗ ಏನ್ ಮಾಡಿದ್ದಾರೆ ಈಗ ಹೊಸ ಮನೆಗೆ ಬಂದಲ್ಲ ಹೇಳಿದ್ದಾರೆ ಫ್ರೆಂಡ್ ಹತ್ರ ಹಿಂಗೆ ಫ್ರೆಂಡ್ಗೂ ಕ್ಲೋಸ್ ಮಾತಾಡ್ತಾರೆ ಹಿಂಗೆ ಯಾರೋ ಒಬ್ರು ನಿಲ್ಸಿದ್ದಾರೆ ಅವ್ರು ಅಂದ್ರೆ ಇವ್ರು ಚೆನ್ನಾಗಿ ದುಡ್ಡು ನೋಡ್ತಾರೆ ಸರ್. ಇವರು ಸ್ವಲ್ಪ ಸ್ಟೈಲಿಶ್ ಆಗಿ ದುಡ್ಡು ಆತರ ಚೆನ್ನಾಗಿದ್ದಾರೆ ನೋಡಕ್ಕೆ ಆತರ ಆಮೇಲೆ ಸಂಪಾದನೆಲ್ಲ ಚೆನ್ನಾಗಿದೆ ಎಲ್ಲ ಮಾಡಿ ಅವರು ಆ ಹುಡುಗಿ ಕ್ಯಾರೆಕ್ಟರ್ ಹೆಂಗಂತೆ ಅವಳು ಏನ್ ಮಾಡಿದಾಳೆ ನೋಡೋದು ಆಮೇಲೆ ನಂಗೇನೋ ಹುಷಾರಿಲ್ಲದ ಫೋನ್ ನಂಬರ್ ತಗೊಳ್ಳೋದು ಮಾಡೋದು ಈ ತರ ಎಲ್ಲ ಮಾಡ್ಕೊಳ್ಕೊಳೋ ಅವಳು ಹಿಂದೆ ಹುಡುಗಿ ಇದ್ದಾಳೆ ಒಬ್ಳು ಈ ತರ ಎಲ್ಲ ಮಾಡ್ತಾಳೆ ನನಗೆ ಏನಾದ್ರು ಆದ್ರೆ ಆಮೇಲೆ ಸುಮ್ಮನೆ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಇವ್ರು ಹೇಳ್ಕೊಂಡಿದ್ದಾರೆ ಅವ್ಳು ಸರಿ ಇಲ್ಲ ಕ್ಯಾರೆಕ್ಟರ್ ಅಂತ ಹೇಳ್ಕೊಂಡಿದ್ದಾರೆ. ಯಾರಿಗೆ ಹೇಳ್ಕೊಂಡಿರೋದು? ನಮ್ಮ ಹಸ್ಬೆಂಡ್ ಕೇಳಿಸ್ಕೊ ನಾನು ಹೇಳೋದು ಕೇಳಿಸ್ಕೊ. ಒಂದು ಮಾತಾಡ್ತಿರೋದೇ ನಿಧಾನ ಅಂದ್ರೆ ಧ್ವನಿ ಸ್ವಲ್ಪ ರೈಸ್ ಮಾಡೋಕ್ಕಾಗದೇ ಇದ್ರು ಹಿಂಗೆ ಮಾತಾಡ ಆದ್ರೆ ನಿಧಾನಕ್ಕೆ ಮಾತಾಡ. ನನಗೇನು ಅರ್ಥ ಆಯ್ತಿಲ್ಲ. ನಿಧಾನಕ್ಕೆ ನೀನ್ ಮಾತಾಡ್ತಿರೋದೇ ಸಣ್ಣಗೆ ಅದ್ರಲ್ಲಿ ಬಡ 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 ನೋಡ್ಬಿಟ್ರೆ ನನಗೇನು ಅರ್ಥ ಆಗಬೇಕು? ಸಣ್ಣಗೆ ಮಾತಾಡು ಬಟ್ ನಿಧಾನಕ್ಕೆ ಮಾತಾಡು. ಈಗ ನೀನು ಬಾಣಂತನಕ್ಕೆ ಹೋಗಿದ್ದೆ ಅಲ್ಲಿಂದ ಹೇಳು. ನನಗೆ ಅಲ್ಲಿಂದ ಏನೂ ಅರ್ಥ ಆಗಲಿಲ್ಲ. ಬಾಣಂತನಕ್ಕೆ ಹೋಗಿದ್ದಾಗ ಸರ್ ಏನಾಯ್ತು ಅಂದ್ರೆ ಇವರೆಲ್ಲ ಫ್ರೆಂಡ್ ಜೊತೆನ ಎಲ್ಲ ಹೋಗಿ ಏನೋ ಒಂದು ಆಗಿದೆ ಏನೋ ಹುಡುಗಿದ್ದು ಬಾರೋ ಹೋಗೋಣ ಅಂತ ಅಂದ್ಬಿಟ್ಟು ಇವ್ರಿಗೇನೋ ಆಗಿದೆ ಗೊತ್ತಿಲ್ಲ. ಬಟ್ ಅಫೇರ್ ತರ ಏನೋ ಇದಾಗಿದೆ 2 months 3 months ಅದನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದು ಕಟ್ ಆಫ್ ಆಗಿ ನಂಗೆ ಗೊತ್ತಿಲ್ಲ. ಇವಾಗ ಗೊತ್ತಾಗಿದೆ ಅವ್ರ ಫ್ರೆಂಡ್ ಏನೋ ಮಾತಾಡ್ಬೇಕಾದ್ರೆ ಅವ್ರ ವಿಷಯ ಏನೋ ಮಾತಾಡ್ಬೇಕಾದ್ರೆ ನೀನ್ ಇರೋ ಅಂದ್ರೆ ಇವ್ರು ನಿಮ್ಮ ಅಂತ ಹಿಂಗ್ ಮಾಡುದು ಅಂತ ನನ್ಗೆ ಹೇಳಿದ್ರು. ಸೊ ನಾನು ಅದರ ಹೇಳಿದ್ಮೇಲೆ ನಾನೇನ್ ಮಾಡಿದೆ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟೆ. ಹ್ಯಾಂಗ್ ಮಾಡ್ಕೊಂಡಾದ್ಮೇಲೆ ಅವರು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಹುಷಾರ ಮಾಡಿ ಎಲ್ಲ ಮಾಡಿ ಕರ್ಕೊಬಂದು ಮನೆ ಬೇರೆ ಚೇಂಜ್ ಮಾಡಿ ಮನೆ ಚೇಂಜ್ ಇಡ್ಸಿದ್ರು. ಮನೆ ಚೇಂಜ್ ಮಾಡಿದ್ಮೇಲೆ ಏನಂದ್ರೆ ಒಬ್ರು ಯಾರೋ ಅಂದ್ರೆ ಅಮ್ಮ ಇರೋದು ಹೆಂಗಂತೆ ಕ್ಯಾರೆಕ್ಟರ್ ಸರಿ ಇಲ್ಲವಂತೆ. ಅವ್ರು ನನ್ನ ಹತ್ರ ಹೇಳಿದ್ರು ಕ್ಯಾರೆಕ್ಟರ್ ಸರಿ ಇಲ್ಲ ಆತರ ಎಲ್ಲ ಈಚೆ ಹೋಗ್ರೆ ನೀನ್ ಕರೆಕ್ಟ್ ಆಗಿದ್ರು ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಅದ್ರ ಬ್ಲೇಮ್ ಮಾಡ್ತಾರೆ ಅಂತ ನನ್ನ ಹತ್ರ ಹೇಳಿದ್ದಾರೆ. ಇವ್ರು ಆತರ ಹೇಳಿದ್ಮೇಲೆ ಇವ್ರು ಏನನ್ ಮಾಡ್ತಾನೆ ಸರಿ ಅಲ್ವಾ ಏನ್ ಬಿಡು ಏನಾಗಲ್ಲ ನಮ್ಮನೆಯವ್ರ ಆತರ ಅಲ್ವಲ್ಲ ಅಂತ ನಾನು ಸುಮ್ಮನೆ. ಬಟ್ ಇಲ್ಲಿ ನಾನು ಊರಿಗೆ ಹೋದಾಗ ರೆಸ್ಟ್ ಮಾಡಕ್ಕೆ ಅಂತ ಊರಿಗೆ ಒಂದು ಹುಷಾರಿಲ್ಲದೆ ಊರಿಗೆ ಹೋದಾಗ 1 ತಿಂಗಳು ಇವ್ರಿಬ್ರು ಕನೆಕ್ಷನ್ ಆಗಿದೆ. ನಮ್ಮ ಮನೆಯವ್ರದ್ದು ಮತ್ತೆ ನಮ್ಮ ಮನೆಯವ್ರದ್ದು ಮತ್ತೆ ಹಿಂದೆ ಮನೆ ಇದೆ ಅವ್ರದ್ದು ಹುಡುಗಿ ಅದು ಕನೆಕ್ಷನ್ ಆಗಿ ಅದು ನನ್ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಿದೆ ಈಗ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬಿಡೋದು ಇವ್ರನ್ನ ಸರಿ ಮಾಡ ಅಂದ್ರೆ ಪ್ರೀತಿ ಅತಿಯಾಗಿದೆ. ನನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅವರು. ಬಟ್ ಅವಳಿಗೆ ದುಡ್ಡು ಇವ್ರ ಹತ್ರ ದುಡ್ಡು ಚೆನ್ನಾಗಿದೆ ನೋಡ್ಬೇಕು ತಗೋಬೇಕು ಅನ್ನೋದು ಅವಳಿಗಿದು. ಆಕೆ ಮದುವೆ ಆಗಿದೆಯಾ? ಮದ್ವೆನೂ ಆಗಿದೆ. 2 ಮಗು ಇದೆ. ಒಂದು ದೊಡ್ಡ ವಯಸ್ಸು ಒಂದು ಹುಡುಗ ಇದೆ ಒಂದು ಹುಡುಗಿ ಇದೆ. ಅವ್ರ ಗಂಡನೂ ಇದೆ. ಆ ಗಂಡನ್ ಗೊತ್ತಿದ್ದೀರಾ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಸರ್ ಸುಮ್ಮನೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ರಾತ್ರಿ 2 ಗಂಟೆಗೆ ಎದ್ದು ಕುತ್ಕೊಂತೀನಿ. ನಂಗೆ ಅಂದ್ರೆ ಏನ್ ಮಾಡ್ತಾರೆ ಮನೆಗೆಲ್ಲ ತಂದು ಕೊಡ್ತಾರೆ ಎಲ್ಲ ಮಾಡ್ತಾರೆ.
ಬಟ್ ರ್ಯಾಶ್ ಆಗೋದು ಹಿಂಗೇನೆ ಅಲ್ವಾ, ಅಂದ್ರೆ ಪ್ರೀತಿಯಿಂದ ಮಾತಾಡೋದು. ಎಲ್ಲಿ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರೆ ಗೊತ್ತಾದ್ರೆ ಅವ್ರು ಇಗ್ನೋರ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನನ್ ಪ್ರೆಜರ್ ಹಾಕೋದು, ಹಿಂಸೆ ಕೊಡೋದು, ಸುಮ್ಮನೆ ಹೊಡಿಯೋದು, ಸುಮ್ಮನೆ 10 ವರ್ಷದಿಂದ ಹೊಡಿಯೋರು ಇವಾಗ ಹೊಡಿಯೋದು ಸುಮ್ಮನೆ ರೀಸನಬಲ್ ಇದೆ ಆತರ. ಬಟ್ ನಿಮ್ಮ ತವ್ರ ಮನೆಗೆಲ್ಲ ಗೊತ್ತಾಯ್ತು? ನಮ್ ತವ್ರ ಮನೆ ನಮ್ಮ ಅಮ್ಮನ ಹತ್ರ ಹೇಳಿದೆ ನಾನು ಈ ತರ ಹಿಂಗೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಬಂದು ಕೇಳಿ ಜಗಳ ಮಾಡಿ ಅವ್ರು ಮಾಡ್ಬಿಡ್ತಾರೆ. ಆಮೇಲೆ ನಮ್ಮಣ್ಣ ಅವರು ಎಲ್ಲ ಇದಾರೆ, ಸುಮ್ನೆ ಬಂದು ಇಶ್ಯೂಸ್ ಮಾಡ್ತಾರೆ. ಯಾಕಂದ್ರೆ ನೀನ್ ಇಷ್ಟಪಟ್ಟು ಮದ್ವೆ ಆಗ್ಬಿಟ್ಟು ಹೋಗಿದ್ದೆ ಅಲ್ವಾ, ಅನ್ಬಾಕ್ಸು ಅಂತ ಅಂತಾರೆ ಒಂದ್ ಕಾರಣಕ್ಕೋಸ್ಕರ ನಾನು ಎಲ್ಲ ಐಡ್ ಮಾಡ್ಕೊಂಡು ಇಟ್ಕೊಂಡ್ ಕೂತಿದ್ದೀನಿ ಸರ್. ಅವ್ರು ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡಕ್ ಹೇಳಿದೆ. ಇವ್ರಿಗೇನು ಬರೀ ಅಟ್ರಾಕ್ಷನ್. ನಾನು ಹೇಳ್ತೀನಿ ನನ್ಗೆ ಯಾವುದೇ ಕಾರಣನೂ ಬೇಡ, ನಾನು ಸೈನ್ ಮಾಡ್ಕೊಟ್ಬಿಡ್ತೀನಿ, ದಯವಿಟ್ಟು ಕೊಟ್ಬಿಡಿ, ದಯವಿಟ್ಟು ನಾನು ಹೊಂಟೋಗ್ಬಿಡ್ತೀನಿ ಅಂತ ನಾನು ಹೇಳಿದ್ದೀನಿ ಸರ್. ಆದ್ರೆ ಅವ್ರು ರೆಡಿ ಇಲ್ಲ. ಏನಾದ್ರೂ ಒಂದು ರೀಸನ್ ತಿಳಿಸಿ ಇಲ್ಲೇ ಇರ್ಬೇಕು ಅಥವಾ ಜೊತೆಲಿ ಇರ್ಬೇಕಷ್ಟೇ. ಬಟ್ ಈ ನಿಮ್ಮ ಹಸ್ಬೆಂಡ್ ಆಕೆ ಜೊತೆ ಇರೋದನ್ನ ನೀನು ನೋಡಿದೀಯಾ? ಹಾ ಸರ್, ನಂಗೆ ಗೊತ್ತಾಗಿದೆ. ಅಂದ್ರೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಗೊತ್ತಾಗಿದೆ. ಯಾಕಂದ್ರೆ ಅವರು ಮೊಬೈಲ್ ಹೈಡ್ ಮಾಡೋದು 10 ವರ್ಷದಿಂದ ಇದ್ದವ್ರು, ಬಟ್ ಹೀಗಿರೋದು ಆ ಡಿಫ್ರೆನ್ಸ್ ನಂಗೆ ಗೊತ್ತಾಗಿದೆ. ಬಟ್ ಅದು ಸಾಕ್ಷಿ ಅನ್ನೋ ಸಿಕ್ಕಿಲ್ಲ ನನಗೆ ಅಷ್ಟೇ. ಅಂದ್ರೆ ಆಮೇಲೆ ಒಂದ್ಸರಿ ರ್ಯಾಶ್ ಆದಾಗ ನಾನು ಕೇಳಿದಾಗ ಸರ್, ರ್ಯಾಶ್ ಆದಾಗ ಏನ್ ಆತರ ಮಾಡ್ತೀಯ ತಪ್ಪಲ್, ನಾನು ಹಿಂಗೆ ಮಾಡೋದು ಏನ್ ಮಾಡ್ಕೊತೀಯ ಅಂತ ಒಂದ್ಸಲ ಅಂದೇ ಬಿಟ್ಟಿದ್ದಾರೆ ಅವ್ರ ಬಾಯಿಲೆ. ಅದೇ ಸರ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟಪಡಲ್ಲ ಅಂದ್ರೆ ಅದೇನ್ ಪ್ರೀತಿನ ಅಥವಾ ಹೆದರಿಸುವಿಕೆನಾ? ಪ್ರೀತಿ. ನನ್ನನ್ನು ಬಿಟ್ಕೊಡಕ್ಕೆ ರೆಡಿನೇ ಇಲ್ಲ ಅವರು. ಪ್ರೀತಿ ಇದೆ, ಕೇರ್ ಇದೆ, ಎಲ್ಲ ಇದೆ. ಬಟ್ ಅವ್ರ ಮುಂದೆ ನನ್ ಪ್ರೀತಿ ಮಾಡೋದು ನೋಡ್ರೆ ಅವ್ರು ಎಲ್ಲಿ ಇಗ್ನೋರ್ ಮಾಡ್ತಾರೋ ಅಂತ ಅದೊಂದು. ಅದಕ್ಕೆ ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಿದೆ. ಯಾಕಂದ್ರೆ ಒಂದು ಕೋಮಾ ಸ್ಟೇಜಲ್ಲಿ ಇರೋ ಹುಡುಗಿಗೆ ಅದು ಇನ್ನೂ ಪ್ರೆಜರ್ ಆಗ್ತದೆ ಸರ್ ಅದು. ಬಟ್ ನಾನು ಬಿಟ್ಟು ಕೊಡ್ಬೇಕು ಅಂತ ಅವ್ರು ಬಿಟ್ಕೊಡಕ್ ರೆಡಿ ಇರ್ಬೇಕಷ್ಟೇ. ನೀನು ಬಟ್ ಆ ಹುಡುಗಿ ಹತ್ರ ಮಾತಾಡಿದ್ದೀರಾ ನೀವು? ಅವ್ರು ನನ್ ಸರ್ ಒಂದ್ಸಲ ಹಿಂಗೆ ಅಂದ್ರೆ ಇವ್ರು ಓನರ್ ಏನ್ ಮಾಡೋದು, ಯಾರಿಗೂ ಇನ್ನೊಬ್ರಿಗೂ ಆತರ ಮಾಡಿಲ್ಲಂತೆ. ಅವ್ರು ಬಂದು ನನ್ಗೆ ಹೇಳಿದ್ರು ಅವ್ರು ಸರಿ ಇಲ್ಲ, ಅವಳು ಈ ತರ ಮಾಡಿದಾಳೆ, ನಮ್ಮ ಮನೇನೂ ಫುಲ್ ಮನೆನೇ ಹಾಳಾಗೋಯ್ತು, ಡೈವರ್ಸ್ ಎಲ್ಲ ಆಗಿ, ಹುಷಾರಾಗಿರು ಈ ತರ ಅಂತ ಹೇಳಿದ್ರು. ನಾನು ಈ ತರ ವಿಷಯ ಹಿಂಗ್ ಶೇರ್ ಮಾಡ್ಕೊಂಡಾಗ ಸರ್. ಅದೇ ಅವ್ರು ಹಿಂಗೆ ಹೇಳಿದಾಗ ನಾನು ಅವ್ರ ಗಂಡ ನನ್ನ ಹೆಂಡತಿ ಹಂಗೆ ಅಲ್ಲ, ಹಂಗಲ್ಲ, ನನ್ಗೆ ಗೊತ್ತು ಅವ್ರೇನು ಅಂತ, ನೀನೇನ್ ಮಾತಾಡೋದು ನನ್ಗೆ ರಿವರ್ಸ್ ಹಾಕೋದ್ರು ಸರ್ ಅವರು. ಅಂದ್ರೆ ಹೆಂಡತಿನ ಬಿಟ್ಕೊಡ್ತಿಲ್ಲ ಅವರು. ಸರ್ ಏನ್ ಮಾಡೋದು ಸರ್, ಇದಕ್ಕೆ ನಂಗೆ ಫುಲ್ ನಿದ್ದೆನೆ ಬರಲ್ಲ ಸರ್. ಸುಮ್ನೆ ಯೋಚನೆ ಮಾಡಿ ಇಷ್ಟೊಂದು ಲವ್ ಮಾಡಿ ಸರ್. ನಂಗೆ ಒಬ್ಳು ಹೆಣ್ಮಗಳಿದ್ದಾಳೆ, 7 ವರ್ಷ. ಎಷ್ಟು ವರ್ಷ? 7 ವರ್ಷದ ಒಂದು ಮಗು ಇದೆ, ಹೆಣ್ಮಗು. ಯುವರಪ್ ಅಂದ್ರೆ ನಿಮ್ಮ ಅತ್ತೆ ಮಾವ ಯಾರು ಇಲ್ವಾ? ಇದಾರೆ ಸರ್, ಅವ್ರು ಗೌರ್ಮೆಂಟ್ ಜಾಬ್ ಇದ್ದಾರೆ. ನಮ್ಮ ಅತ್ತೆ ಮಾವನು ಇದ್ದಾರೆ ಸರ್. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ? ಅದೇ ಅವ್ರಿಗೆ ಹೋಗಿ ಹೇಳೋದು, ನಿಂಗೆ ಏನ್ ಗೊತ್ತು, ನಿಂಗೆ ಪ್ರೂಫ್ ಕೊಡು ಅಂತ ಸರ್. ಪ್ರೂಫ್ ಕೇಳ್ತಾರೆ. ನಾನು ಎಲ್ಲಿ ಇವ್ರು ಎಷ್ಟು ಕ್ರಿಮಿನಲ್ಸ್ಗಳಂದ್ರೆ ಒಂದು ಚೂರು ಪ್ರೂಫ್ ನಾನು ಎಷ್ಟೋ ಸಲ ಅನ್ಕೊಂಡೆ. ಬಟ್ ಅದು ನನ್ ಅಂದ್ರೆ ಹುಡ್ಕಕ್ ಹೋದಾಗೆಲ್ಲ ಅದು ನನ್ನ ಮೇಲೆ ಪ್ರಜಾಸ್ವಾಮ್ಯ ಹೊಡಿಯೋದು, ಜಗಳ ಮಾಡೋದು. ಅದಕ್ಕೆ ನಾನು ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಸರ್. 1-2 ಸಲ ಆ ತರ ಮಾಡಿದೆ. ಅಂದ್ರೆ ನಾನು ನೋಡ್ಬೇಕು, ಕಂಡಿಡಿಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋ ತರ. ಅದು ನಂಗೆ ಹೊಡಿದ್ದು ಇದ್ ಮಾಡಕ್ ಮಾಡ್ಬಿಟ್ರಲ್ಲ, 2-3 ಸಲ ಹೊಡ್ಬಿಟ್ರಲ್ಲ. ಅದಕ್ಕೆ ಸರ್ ನಾನು ಸುಮ್ಮನೆ ಆಗ್ಬಿಟ್ಟೆ, ಏನು ಮಾತಾಡಕ್ ಹೋಗಿಲ್ಲ. ಅಂದ್ರೆ ಈಗ ಪ್ರೀತಿಯಿಂದ ಬದಲಾಯಿಸುವ ಮಾರ್ಗವೇ ಇಲ್ವಾ ನಿನಗೆ, ಅಥವಾ ಅಂಥದ್ದೊಂದು ಪ್ರಯತ್ನನೇ ನೀನು ಮಾಡಿಲ್ವಾ? ಇನ್ನು ಪ್ರಯತ್ನ ಅದೇ ಮಾಡ್ತೀನಿ ಸರ್, ಬಟ್ ಅವ್ರು ಹಾಕ್ತಿಲ್ಲ. ನಾನು ಎಷ್ಟೋ ಟ್ರೈ ಮಾಡಿದ್ರೆ ಅದು ಏನಾದ್ರು ಮಾಡೋ ನಾಟಕ ನಾನು ಎಷ್ಟೋ ಟ್ರೈ ಮಾಡ್ತೀನಿ, ಬಟ್ ಬಿಟ್ಕೊಡಕ್ಕಾಗಿಲ್ಲ. ನನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಸಿಕ್ಕಾಪಟ್ಟೆ. ತುಂಬಾ ಸಫರ್ ಮಾಡಿ ನಂಗೆ ನಾನೇ ಬೇಕು ಅಂತ ಮದುವೆ ಆಗಿದ್ದಾರೆ. ಆಮೇಲೆ ಇಬ್ರು ತುಂಬಾ ಹಾರ್ಡ್ ವರ್ಕ್, ಇಬ್ರು ಪ್ರೆಜರ್ ಹಾಕಿ ತುಂಬಾ ಕೆಲಸ ಮಾಡಿ ಒಂದು ಲೈಫಲ್ಲಿ ಲೀಡ್ ಚೆನ್ನಾಗಿ ಹೋಗೋ ಟೈಮಲ್ಲಿ ನಂದು ಕೆಲಸ ಇತ್ತು. ನಾನು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನನ್ನ ಬಿಡ್ತಿಲ್ಲ, ಮನೇಲೇ ಇರು. ಪ್ರೀತಿ ಸಿಗ್ತಾ ಇದೆಯಲ್ಲ, ಪ್ರೀತಿ ಸಿಗ್ತಾ ಇದೆಯಲ್ಲವಾ? ಸಾಕಲ್ವಾ? ಮನೇಲೇ ಇರು ಅಂತ ಹೇಳ್ತಾರೆ, ಕೆಲ್ಸಕ್ಕೆ ಹೋಗ್ಬೇಡ ಅಂತ. ಬಟ್ ನಂಗೆ ಇಲ್ಲಿ ಅಂದ್ರೆ ಅಲ್ಲೆಲ್ಲೋ ಒಂದು ಕೆಟ್ಟ ಸಂಬಂಧ ಇದೆ ಅನ್ನೋದು ಅದಾಯ್ತು, ಆಮೇಲೆ ಹೇಳ್ತೀನಿ. ಬಟ್ ನಿನಗೆ ಪ್ರೀತಿ ಸಿಗ್ತಾ ಇದೆಯಲ್ಲ? ನನ್ನ ಪ್ರೀತಿ ಸಿಗ್ತಿದೆ ಅಂದ್ರೆ ನಾನು ಕೇರ್ ಮಾಡಲ್ಲ. ನಿಂಗೆ ಬೇಕಾದ ಅಂದ್ರೆ ಏನ್ ಬೇಕೋ ನಿನ್ ಸಿಗುತ್ತಷ್ಟೇ. ಬಟ್ ನನ್ನಿಂದ ಪ್ರೀತಿ ಸಿಗಲ್ಲ. ನನ್ಗೆ ಏನೂ ಬೇಡ, ಬೇಕಾಗಿರೋದೇ ಪ್ರೀತಿ ಸರ್. ನನ್ ಪ್ರೀತಿಗೋಸ್ಕರನೇ ಅಲ್ವಾ ಮದ್ವೆ ಆಗಿರೋದು. ಮತ್ತೆ ಪ್ರೀತಿ ಕೊಡ್ತಾ ಇದಾರೆ ಅಂದ್ರಲ್ವಾ? ಅದೇ ಪ್ರೀತಿ ಅಂದ್ರೆ ಏನ್ ತಂದು ಕೊಡೋದು, ಇದ್ ಮಾಡೋದು, ಕೇರ್ ಮಾಡೋದು. ಮತ್ತೆ ಎಲ್ಲೂ 1 ವರ್ಷ ಆಯ್ತು ಸರ್, ಎಲ್ಲೂ ಕರ್ಕೊಂಡು ಹೋಗಲ್ಲ, ಏನಿಲ್ಲ. ಬಸ್ಸಲ್ಲಿ ತಗೋ ಆತರ. ಅಂದ್ರೆ ಎಕ್ಸಾಮ್ ಬರೀತಿದ್ರು, ಎಕ್ಸಾಮ್ ಹಾಲ್ ಈಚೆ ನಿಂತ್ಕೊಂಡು ಎಕ್ಸಾಮ್ ಬರೆಯೋವರೆಗೂ ಕಾಯ್ಕೊಂಡಿರ್ತಿದ್ರು ಸರ್. ಆ ತರ ಪ್ರೀತಿನ ಹೆಂಗ್ ಸರ್ ಇವ್ರು ಕಿತ್ಕೊಂಡು ನಂಗೆ ಸಿಕ್ಕಾಪಟ್ಟೆ ನೋವು ಮಾಡ್ತಿದ್ದಾರೆ ಸರ್. ಅವತ್ತು ನಿಮ್ಮ ತಂದೆ ತಾಯಿ ಈ ಮದುವೆಗೆ ಒಪ್ಪದೇ ಇರೋದಕ್ಕೆ ಏನು ಕಾರಣ?
ಅದೇ ಕ್ಯಾಸ್ಟ್ ಬೇರೆ ಅಂತ ಹೇಳಿ, ಕ್ಯಾಸ್ಟ್ ಇದಾಗುತ್ತೆ ಬೇಡ ಅಂತ ಹೇಳಿ, ಮತ್ತೆ ಕ್ಯಾಸ್ಟ್ ವೈಸ್ ತುಂಬಾ ನಮ್ಮ ಇದ್ರಲ್ಲಿ ನೋಡ್ತಾರಲ್ವಾ ಸರ್, ಅದಕ್ಕೆ. ಅಲ್ಲ ಕ್ಯಾಸ್ಟ್ ಬಿಟ್ಬಿಡ ಆಯ್ತು, ಅದೊಂದು ಸಾಮಾಜಿಕ ಪಿಡುಗು, ಅದು ಇದ್ದೇ ಇದೆ, ಅದೊಂದು ಆಮೇಲೆ ಕತೆ. ನಮ್ಮಮ್ಮ ಬೇಡ ನಾನೇ ಅವ್ರ ಇದ್ರಲ್ಲೇ ನೋಡ್ಕೊಂಡ್ ಮದ್ವೆ ಮಾಡ್ಬೇಕು, ನಿಂಗೆ ಗೊತ್ತಿಲ್ಲ, ನಿಮ್ಗೆ ಅಷ್ಟು ನಿಮ್ ಮೈಂಡ್ ಮೆಚೂರಿಟಿ ಇಲ್ಲ ಅಂತ. ಅದಕ್ಕೆ ನಂಗೆ ಅಷ್ಟು ಗೊತ್ತಾಗಿಲ್ಲ, ಇಲ್ಲ ಬೇಕೇ ಬೇಕು ಅಂತಂದ್ರೆ ಅವ್ರು ಬೇಕೇ ಬೇಕು ಅಂದ ತಕ್ಷಣ ಮದ್ವೆನೂ ಮಾಡ್ಕೊಟ್ರು. ಅವ್ರು ಏನೇನ್ ಕೊಡ್ಬೇಕು ಎಲ್ಲ ಕೊಟ್ಟಿ ಆಯ್ತು, ಅದನ್ನೆಲ್ಲ ಕೊಟ್ಟು ಮದುವೆ ಮಾಡೋಕೆ ಅವರು ಒಪ್ಪಿಕೊಳ್ಳೋಕ್ಕಿಂತ ಮುಂಚೆ ಅವ್ರಿಗೆ ಯಾಕೆ ಒಂಚೂರು ಬಿಸಿ ಉಸಿರು ಬಂದಿರ್ಬೇಕಲ್ಲ, ಅವ್ರಿಗೆ ನೋವು ಆಗಿರ್ಬೇಕಲ್ಲ. ಅದೇ ನೋವಾಗಿದೆ ಸರ್. ಹೌದಾ? ಹೌದು, ನೋವಾಗಿದೆ. ಬೇಡ ಬೇಡ ಅಂತ ನಮ್ಮಪ್ಪ ನಮ್ಮಪ್ಪ ಸೂಸೈಡೇ ಮಾಡ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳಿದ್ರು ಸರ್. ಆದ್ರೂ ನನ್ಗಿಲ್ಲ, ಇಬ್ಬರೇ ಬೇಕು ಅಂತ ನಾನು ಮದ್ವೆ ಆದೆ ಸರ್. ಬದುಕಲ್ಲಿ ಯಾವುದನ್ನು ನಾವು ಆ ಮಟ್ಟಿಗೆ ಹಠ ಮಾಡಿ ಆಯ್ಕೆ ಮಾಡ್ತೀವೋ ಅದರಿಂದ ಬರೋ ಒಳಿತು ಕೆಡುಕುಗಳನ್ನು ಸ್ವೀಕರಿಸೋಕೆ ಸಿದ್ಧವಾಗಿರಬೇಕು. ಇವತ್ತು ನೀನೇನು ದುಃಖ ಅನುಭವಿಸ್ತಿದ್ದೀಯೋ ಅವತ್ತಿಂದ ಮರ್ಯಾದೆಯಿಂದ ಗೌರವದಿಂದ ಬದುಕನ್ನು ಕಾಪಾಡಿಕೊಂಡು ಬಂದು ಮಗಳು ಹಿಂಗೆ ಮಾಡಿದ್ಲು ಅಂದಾಗ ಹೌದು ಲೋಕಕ್ಕೆ ಹೆದರಿ ಅವರು ಮದುವೆ ಮಾಡಿ ಕೊಟ್ಟಿರ್ಬೋದು. ಅವ್ರದ್ದೊಂದು ಸಾಕಿ ಸಲಹಿದವ್ರದ್ದು ಒಂದು ಕಣ್ಣೀರು ಇರುತ್ತಲ್ವ, ಒಂದೊಂದು ಕಣ್ಣೀರು ನೆಲಕ್ಕೆ ಬಿದ್ದ ಹಾಗಲೆಲ್ಲ ಅದೊಂದು ಕರ್ಮವಾಗಿ ಮಾರ್ಪಾಡಾಗುತ್ತೆ. ಇವತ್ತು ನಿನ್ನ ಬದುಕನ್ನು ಸುಡ್ತಾ ಇದೆ. ಬಹುಶಃ ಅವ್ರಿಗೆ ನಿನ್ನ ಬದುಕು ಹಾಳಾಗಿ ಹೋಗಲಿ ಅನ್ನೋದು ಅಂತರಾತ್ಮದ ಉದ್ದೇಶ ಅವ್ರದ್ದಲ್ಲ, ಬಟ್ ಕಣ್ಣೀರಿಗೆ ಆರಂಭವಷ್ಟೇ ಮುಖ್ಯ. ಆನಂತರ ಬಿಡು ನಮ್ಮ ಮಗಳು ಹೆಂಗೋ ಒಳ್ಳೇದಾಗ್ಲಿ ಅಂತ ಕಡೆಗೆ ಏನು ಸಮಾಧಾನ ಮಾಡಿಕೊಂಡ್ರೆ ಅದು ಮುಖ್ಯ ಅಲ್ಲ. ಬಟ್ ಯಾವ ಕಾರಣಕ್ಕೆ ಸಮಾಧಾನ ಮಾಡ್ಕೊಂಡು ಸರ್ ಅವರು ಚೆನ್ನಾಗಿ ಇದ್ದಾರೆ, ಮಾತಾಡ್ಕೊಂಡು ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಎಲ್ಲ ಕರೆಕ್ಟ್ ಆಗಿತ್ತು. ನಾನು ನಿನಗೆ ಕಪಾಳು ಕೊಡದ್ಬಿಟ್ಟು ಆಮೇಲೆ ಸಮಾಧಾನ ಮಾಡಿದ ನೆನಪೇ ಇರಲ್ಲ. ಫಸ್ಟ್ ಇಂಪ್ರೆಷನ್ ಅನ್ನೋದು ಇದೆಯಲ್ಲ, ನೀನು ವಾದ ಮಾಡ್ಬೋದವ್ವ. ಅಂತಿಮವಾಗಿ ಇವತ್ತು ಗಂಡ ಹಿಂಗೆ ಮಾಡ್ದ, ಇರೋದೊಂದು ಮಗು, ನಾಳೆನೂ ಒಂಚೂರು ದಾರಿ ತಪ್ಪಿತು, ಕಡೆಗೆ ಎಲ್ಲರೂ ಕೈ ಕೊಟ್ಟರು, ಅವತ್ತು ನಿನಗೆ ಅದ್ರ ಬೆಲೆ ಅರ್ಥವಾಗುತ್ತೆ. ಅದ್ರ ನೋವು ಅರ್ಥವಾಗುತ್ತೆ. ನನಗೆ ನನ್ನ ಗಂಡ ಅನ್ಯಾಯ ಮಾಡ್ತಿದ್ದಾನೆ, ನನ್ನ ಗಂಡ ಮೊದಲಂಗೆ ಪ್ರೀತಿ ತೋರಿಸ್ತಾ ಇಲ್ಲ, ಮೊದಲು ಎಷ್ಟು ನನ್ನನ್ನು ಅಂಗೈಯಲ್ಲಿ ಇಟ್ಕೊಂಡು ಕಾಪಾಡಿಕೊಂಡು ಬಂದ, ನಾನೇ ಬೇಕು ಅಂತ ಎಷ್ಟು ಸವಾಲುಗಳನ್ನು ಎದುರಿಸ್ದ. ಇವತ್ತು ನನಗೆ ಅದು ಯಾವುದು ಅಂದರೆ ಪ್ರೀತಿ ಸಿಕ್ಕಿಲ್ಲ. ಏನು 10 ವರ್ಷ 11 ವರ್ಷ ಏನು 12 ವರ್ಷ ಎಷ್ಟಾಗಿರ್ಬೋದವ ನಿಂದು ಮದುವೆದು? 10 ವರ್ಷ ಸರ್. 19 ವರ್ಷ ಯಾರು ಸಾಕಿದವರು? 10 ವರ್ಷ ಅವರೇ ಸಾಕಿದ್ ಮನೆಯವರೇ. ಅದು ಬಿಡು, ಮನೇಲಿ 19 ವರ್ಷ ಸಾಕಿದ್ರಲ್ವಾ ಅಪ್ಪ ಅಮ್ಮ. ಅವ್ರದ್ದೊಂದು ನೋವು ಇರುತ್ತಲ್ಲ. ಇವತ್ತು ಈಗ ನಿನ್ನ ಬಾಯಲ್ಲೇ ಬಂತವ, ಒಂದು ನ್ಯಾಯ ಕರೆಸಿ ಸರಿ ಮಾಡೋಣ ಅಂದರೆ ಅವರಿಂದ ಬರೋ ಮೊದಲನೇ ಮಾತೆ ಏನು? ನೀನ ಕಟ್ಕೊಂಡೆ ಅನುಭವಿಸು ಅಂತ. ಹಾಗಂತ ನಿನಗಾಗ್ತಿರೋ ದುಃಖಕ್ಕೆ ನಾನು ಆ ನೆಪವನ್ನು ಕೊಟ್ಬಿಟ್ಟು ಸುಮ್ಮನಿರಮ್ಮ ಅಂತ ಹೇಳ್ತಿಲ್ಲ, ನಾನು ಅದಕ್ಕೆ ಬರ್ತೀನಿ. ಬಟ್ ಒಂದು ಹೆಣ್ಣು ಮಗಳಾಗಿ ಆ ಇನಿಷಿಯಲ್ ಏನು ಇಲ್ಲ, ನನಗೆ ಮೆಚೂರಿಟಿ ಇಲ್ಲ, ಒಪ್ಕೊಳ್ಬೇಕದನ್ನ. ಈಗ ದುಡ್ಡು ಇಲ್ದಲೆ ಅಂಗಡಿಲಿ ಹೋಗ್ಬಿಟ್ಟು ತಿಂದುಬಿಟ್ಟು ಕಡೆಗೆ ದುಡ್ಡು ಕೊಡಲಿಲ್ಲ ಅಂದರೆ ಏನು ದುಃಖವೋ ಆ ದುಃಖ ಇಲ್ಲೂ ಅದೇ. ಅಂದರೆ ದುಡ್ಡಿಲ್ಲ ಅಂದರೆ ನಾನು ಹೆಂಗೆ ಸುಮ್ಮನೆ ಮನೇಲಿ ಬಂದು ಮನೇಲಿ ಮಾಡಿರೋದು ಉಂಡ್ಬಿಟ್ಟು ಸುಮ್ಮನೆ ಅಲ್ಲಿ ಕೊಡ್ತೀನೋ ಹಂಗೆ ನನಗೆ ಗೊತ್ತಾಗ್ತಿಲ್ಲ ಅಂದರೆ ಸುಮ್ಮನೆ ಇರ್ಬೇಕು ನಾನು. ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ನನಗೆ ಅದು ಅಷ್ಟು ಜ್ಞಾನ ಇದ್ದಿದ್ರೆ ಇಷ್ಟೆಲ್ಲ ಹಾಗಾಯ್ತಿತ್ತು. ಆಯಿತು, ಅದು ಮುಗಿಸ್ದೆ, ಅದು ಮುಂದಕ್ಕೆ ಬಂದೆ. ಇವತ್ತು ಅಂಥದ್ದೇನು ಯಾರೋ ನಿನ್ನ ಗಂಡ ಹಿಂಗೆ ಮಾಡಿದ್ರು, ಹಿಂಗಂದ್ರು, ಅಥವಾ ಹಿಂಗೇನೋ ಆಯಿತು ಅಂದಾಗ ನೋಡವಾ, ಈ ಕಾರ್ಯಕ್ರಮ ಬಹಳ ದಿನದಿಂದ ಕೇಳಿದರೆ ನಿನಗೆ ಅರ್ಥವಾಗಿರುತ್ತೆ. ಕಾಲ ಇವತ್ತು ಹೆಂಗೆ ಆಗಿಬಿಟ್ಟಿದೆ ಅಂದರೆ ಅದೇ ಮನೆಗೆ ಬರೋ ಗಂಡ ಆದ್ರೆ ಸಾಕು ಪರವಾಗಿಲ್ಲ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ. ಏನಾದರೂ ಮಾಡ್ಕೊಳ್ಳಿ ಸಹ, ನಮ್ಮ ಮರ್ಯಾದೆ ಕಳಿದಂಗೆ ಸುಮ್ಮನೆ ಮನೇಲಿ ಬಂದು ಮಲ್ಕೊಂಡ್ರೆ ಸಾಕು ಸಹ ಅನ್ನೋ ಸ್ಥಿತಿಗೆ ಬಂದಿದೆಯವ. ಸಾಕ್ಷಿ ಕೊಟ್ಟು ತೋರಿದ್ರು ಕೂಡ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿಗೆ ನ್ಯಾಯ ಸಿಗೋದು ಕಷ್ಟವಾಗಿಬಿಟ್ಟಿದೆ. ನನಗೆ ಅರ್ಥವಾಗುತ್ತೆ ತಾಯಿ, ಅವತ್ತೇನೋ ಯಂಗ್ ಏಜಲ್ಲಿ, ಟೀನೇಜಲ್ಲಿ ಅಥವಾ ಆ ಸಮಯದಲ್ಲಿ ಏನೋ ಆಯಿತು, ಅದನ್ನ ಎಲ್ಲ ದೊಡ್ಡವರು ಕ್ಷಮಿಸಿದ್ರು. ನೀವು ಅದಕ್ಕೆ ತಕ್ಕಂಗೆ ತಡೆಯಪ್ಪ ಎಲ್ಲರ ಮುಂದೆ ಬಾಯಿಗೆ ಆಹಾರ ಆಗಬಾರ್ದು, ಹಿಂಗೆ ಹೋಗಿ ಮದುವೆ ಆಗಿ ಹಾಳಾಗೋದ್ರು ಅಂತ ಅನ್ಸ್ಕೊಳ್ಬಾರ್ದು ಅಂತ ನೀವು ಕಷ್ಟಪಟ್ಟು ದುಡಿದ್ರಿ, ಒಂದು ಮಟ್ಟಿಗೆ ಬದುಕನ್ನು ಕಟ್ಟಿಕೊಂಡ್ರಿ, ಎಲ್ಲ ಚೆನ್ನಾಗಿತ್ತು. ಆದರೆ ಇಲ್ಲಿಗೆ ಬಂದಾಗ ಯಾರೋ ನಿನ್ನ ಗಂಡ ಹಿಂಗೆ ನೋಡು ಇನ್ನೊಂದು ಹೆಣ್ಣಿನ ಜೊತೆ ಇದ್ದ, ಓಡಾಡ್ದ, ಕೂತಿದ್ದ, ನಿಂತಿದ್ದ, ಏನೋ ಒಂದು ಹೇಳಿದ್ರು, ಅದಕ್ಕೆ ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅಂದರೆ ಒಬ್ಬಳು ಎಜುಕೇಟೆಡ್ ಆಗಿ ನನ್ನ ಈ ಮನುಷ್ಯ ಜನ್ಮ, ನನ್ನ ಆತ್ಮನ ಹತ್ಯೆ ಮಾಡಿಕೊಳ್ಬಾರ್ದು ನಾನು ಅಂದರೆ ಎಂತೆಂಥ ಭಿಕ್ಷುಕರು
ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇರೋಕ್ಕೆ ಜಾಗ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ ಅಂಥವರು ಕೂಡ ಭಿಕ್ಷೆ ಬೇಡಿ ಆ ಆತ್ಮ, ಆ ದೇಹದೊಳಗಿರೋ ಆತ್ಮವನ್ನು ಹೆಂಗೋ ಜೀವಂತವಾಗಿ ಒಂಚೂರು ಬದುಕೋಣಪ್ಪ, ಏನೋ ನಾಳೆ ಒಳ್ಳೇದಾಗಬಹುದು ಅಂತ. ಅಂದರೆ ಹಂಗೆ ಸಾಯೋದಿದ್ರೆ ಭಿಕ್ಷುಕರು ಯಾರೂ ಇರಂಗೇ ಇರ್ತಿರ್ಲಿಲ್ಲ. ಅವನು ಕೂಡ ಅಮ್ಮ ಅಯ್ಯೋ ಅಪ್ಪ ಒಂದು ತನ್ನ ಹಾಕಿ ಅಂದರೆ ಅವನಿಗೆ ಬಂಗಾರ ಬೆಳ್ಳಿ ಮನೆ ಆಸ್ತಿ ಅಂತಸ್ತಿಲ್ಲ, ಪ್ರಾಣ ಉಳಿದ್ರೆ ಸಾಕಾಗಿದೆ ಅವನಿಗೆ ಗೊತ್ತು ಪ್ರಾಣದ ಬೆಲೆ ಏನು ಅಂತ. ಎಲ್ಲ ಚೆನ್ನಾಗಿರೋ ನನಗೆ, ಮಾಸ್ಟರ್ ಮಾಡಿರೋ ನನಗೆ ಪ್ರಾಣದ ಬೆಲೆ ಗೊತ್ತಿಲ್ಲ. ಆ ಮೋಹ ಅಂದ್ರೆ ಅರಿವಿನಿಂದ ಹೊರತಾದ ಮೋಹ, ಅದು ಶಾಪ. ಅರಿವಿರಬೇಕು ಅಂದರೆ ತಿಳುವಳಿಕೆ ಇಲ್ಲದ ಮೋಹ. ಅಯ್ಯೋ ನನಗೆ ಅವ್ರು ಸಿಗ್ಲಿಲ್ವಾ, ನಾನು ಸತ್ತು ಬಿಡ್ತೀನಿ. ನನಗಿದು ನನ್ನಂತೆ ಆಗಲಿಲ್ವಾ, ನಾನು ಸತ್ತು ಬಿಡ್ ಅಂದರೆ ಬದುಕೆ ಆಗವ್ವ. ಏನಾಗಲಿ ಮುಂದೆ ಸಾಗು, ನೀ ಬಯಸಿದ್ದೆಲ್ಲ ಸಿಗೋದು ಬಹಳಲ್ಲಿ ಅನ್ನೋ ಹಾಗೆ. ನಾನು ಒಂದು ಬಟ್ಟೆ ಅಂಗಡಿಗೆ ಹೋದೆ, ಬಟ್ಟೆ ಕೊಂಡುಕೊಂಡೆ. ಅಲ್ಲಿ ಹಾಕೊಂಡಾಗ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ರೆ ಚೆನ್ನಾಗಿತ್ತು. ಮನೆಗೆ ಬಂದಾಗ ಏನೋ ದೋಷ ಗೊತ್ತಾಯಿತು, ಅದನ್ನು ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು. ಬಟ್ ದಾಂಪತ್ಯ ಒಂದು ಸಂಗಾತಿ ಹಂಗೆ ಆಗಲಿಕ್ಕಿಲ್ವ. ಅದರಲ್ಲೂ ಅವಕಾಶ ಇರ್ಬೋದು, ಆದರೆ ಅಷ್ಟು ಸಭ್ಯ ಅಂತ ಅನ್ಸ್ಕೊಳ್ಳಲ್ಲ. ಯಾವುದಪ್ಪ ನನಗೆ ಹೊರಗಡೆ ಬಂದು ನಾನು ಇನ್ನೊಂದು ಜೀವನ ಮಾಡ್ಬೋದವ್ವ, ಏನು ತೊಂದರೆ ಇಲ್ಲ, ನಿನಗೆ ವಿದ್ಯೆ ಇದೆ, ನಿನಗೂ ಶಕ್ತಿ ಇದೆ, ಎಲ್ಲ ಸರಿ ಹೌದು. ಬಟ್ ನಾನು ಹೇಳೋದೇನು, ಇಂಥ 200 ವಿಷಯಗಳು, ಶಾಕಿಂಗ್ ನ್ಯೂಸ್ಗಳು ನಿನಗೆ ಬರ್ಬೋದು. ನಿನ್ನ ಗಂಡನ ಬಗ್ಗೆ ಅಲ್ಲ, ನಿನ್ನ ಅಪ್ಪನ ಬಗ್ಗೆ ಬರ್ಬೋದು, ಅಮ್ಮನ ಬಗ್ಗೆ ಬರ್ಬೋದು, ಮಕ್ಕಳ ಬಗ್ಗೆ ಬರ್ಬೋದು. ಆದರೆ ಮೊದಲು ನಿನ್ನನ್ನು ತಿದ್ದುತ್ತಾ ಇರೋದು ಗಂಡನ ವಿಚಾರ ನಾನು ಇನ್ನೂ ಟಚ್ಚೇ ಮಾಡಿಲ್ಲ. ಅದನ್ನ ಹೇಳ್ತೀನಿ. ಮೊದಲು ಈ ಪ್ರಾಣ ತಕ್ಕೊಂಡ್ಬಿಡ್ತೀನಿ ಎನ್ನುವ ಈ ಮೋಹದ ಬದುಕನ್ನು ಮೊದಲು ಬಿಡು. ನಿನ್ನ ಜೀವಕ್ಕೆ ನಿನ್ನ ಅಪ್ಪ ಅಮ್ಮ ಒಂದು ಮಗು ಅಂತಲೇ ಹೆತ್ತಿ ತೊಟ್ಲಿಗೆ ಹಾಕಿರೋದವ. ನಿನ್ನ ನಂಬ್ಕೊಂಡು ಒಂದು ಮಗು ಇದೆ ಆಯಿತು. ನೀನಿದ್ದಾಗಲೇ ಆ ಮಗುವಿಗೆ ಯಾರು ನೋಡ್ಕೊಳ್ಳಲ್ಲ, ಅಥವಾ ಗಂಡ ಪರಸ್ತ್ರೀ ವಿಚಾರಕ್ಕೆ ಬಿದ್ದು ಹಾಕೋ ಹಂಗೆ ಹೋಗ್ಬಿಟ್ಟ ಅಂದರೆ ಮಗುವಿನ ಕಥೆ ಏನು ಮತ್ತೆ? ಅಂದರೆ ನನ್ನಂತೆ ಯಾರೋ ಇಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ನಂಬಿಕೊಂಡವರನ್ನು ಸಂತೆಯಲ್ಲಿ ಅನಾಥವಾಗಿ ಬಿಟ್ಟು ಹೋಗೋದು ಧರ್ಮವಲ್ಲ. ಈ ಬದುಕೆಂಬ ಸಂತಿಯಲ್ಲಿ ಮಗು ಯಾಕೆ ಅನಾಥ ಆಗಬೇಕು? ಅಂದರೆ ನಿನ್ನ ಗಮನ ಗಂಡನ ಬಗ್ಗೆ ಆದರೆ ನನ್ನ ಗಮನ, ನನ್ನ ಯೋಚನೆ ಇದು ನಿನ್ನ ತಲೆಯಲ್ಲೂ ಇತ್ತು. ನಾನು ಇಲ್ಲ ಅಂತ ಏನು ಹೇಳಲ್ಲ, ಬಟ್ ಅದಕ್ಕಿಂತ ದೊಡ್ಡ ಪ್ರಾಧಾನ್ಯತೆ ಇದಕ್ಕೆ ಕೊಡ್ಬೇಕವ. ಹಾಗೆ ನೋಡಿದ್ರೆ ಆದ್ಮೇಲೆ ನಮ್ಗೆ ಸರಿ ಬಂತು ಸರ್. ನಾನು ಯಾಕೆ ಈ ತರ ಮಾಡ್ಕೊಬೇಕು, ನಾನು ತಪ್ಪು ಮಾಡ್ಕೊಂಡೆ, ಮಾಡಬಾರ್ದಾಗಿತ್ತು. ನಾನು ಇದು ಮಾಡಿದ್ಮೇಲೆ ಇದು ಬೇರೆ. ನಾನು ಇಡೀ ದಿನ ತಗೊಳ್ತೀನಿ, ಇಡೀ ಕಾರ್ಯಕ್ರಮ ತಗೊಳ್ತೀನಿ, ಕೇವಲ ಮಗು ಹಾಗೂ ನಿನ್ನ ಕುರಿತಾದ ಶ್ರೇಷ್ಠತೆಯ ಬಾಂಧವ್ಯವನ್ನು ವಿವರಿಸೋದಕ್ಕೆ. ನನಗೆ ಈ ಮ್ಯಾಟ್ರ್ ಅದು 5 ನಿಮಿಷಕ್ಕೆ ಮುಗಿಸ್ತೀನಿ. ಅದು ಮುಖ್ಯ ಅಲ್ವೇ ಅಲ್ಲ ನನಗೆ. ಯಾಕಂದರೆ 3 ದಿನ ನಿನ್ನ ಹೆಸರಲ್ಲಿ ತಿಥಿ ಮಾಡಿಬಿಟ್ಟು ಒಡೆ ತಿಂದ್ಬಿಟ್ಟು ಎಲ್ಲ ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಯಾರು ನಿನ್ನ ಗುಂಡಿ ಒಳಗೆ ಬರಲ್ಲ. ಹೌದು, ಒಂದು ವೇಳೆ ನೀನು ಸಾಕ್ಷಿ ಇಟ್ಟು ಕೇಳೋ ಪರಿಸ್ಥಿತಿ ಅಥವಾ ಅಂತಹ ಕೆಟ್ಟದ್ದೇನೋ ನಿನ್ಗೆ ಅನ್ಯಾಯ ನಡೀತಾ ಇದ್ರೆ ಕೃಷ್ಣನ್ ಭಗವಂತನ ನಂಬು, ಅವನೇನೋ ಇದ್ರೆ ತೋರಿಸ್ತಾನೆ. ಅಲ್ಲಿವರೆಗೂ ಇದಕ್ಕೆಲ್ಲ ನೀನು ತುಂಬ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ದೊಡ್ಡ ವಿಚಾರ ಅಲ್ವೇ ಅಲ್ಲ ಇದು. ಅಂದರೆ ಬೇರೆಯವ್ರು ಏನು ಹೇಳ್ತಿದ್ದಾರೆ, ನಿನ್ನ ಗಮನಕ್ಕೂ ಆಗಾಗ ಏನು ಬರ್ತಿದೆ, ಗಂಡನ ಈ ವರ್ತನೆ ನೋಡಿದಾಗ ನಿಂಗೆ ಡೌಟ್ ಬರೋದು ಹೌದು. ಬಟ್ ಒಂದು ಸಾಕ್ಷ್ಯ ಅನ್ನೋದು ನನ್ನ ಕಲ್ಪನೆಗಿಂತ ಹಿರಿದಾದ ಸ್ಥಾನವನ್ನು ಸಾಕ್ಷ್ಯ ಹೊಂದುತ್ತೆ, ಹೌದಲ್ಲವ? ಹೌದೌದು. ಅಂದರೆ ನಿನ್ನ ಕಲ್ಪನೆ, ಈತನ ಬದಲಾವಣೆ, ಈತನ ಹೊರಟುತನ, ಈತನ ಪೆಟ್ಟು, ಇವೆಲ್ಲ ನಿನಗೆ ಅನ್ನಿಸ್ತಾ ಇದೆ. ಓಕೆ, ನನ್ನ ಜಾಗವನ್ನು ಬೇರೆ ಯಾರೋ ತುಂಬ್ತಿರೋದ್ರಿಂದ ನಾನಲ್ಲಿ ನಗಣ್ಯವಾಗ್ತಿದ್ದೀನಿ. ಇದೊಂದು ಕಾಮನ್ ಸೆನ್ಸ್ ಇದೆ, ಹೌದಲ್ಲ? ಆದ್ರೆ ಇದನ್ನ ನೀನು ಎಲ್ಲರ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ನಿನ್ಗೊಂದು ಸಾಕ್ಷಿ ಬೇಕು. ಅದಕ್ಕೆ ಅಂತ ಕಾಯ್ತಾ ಕೂರು ಅಂತ ಹೇಳ್ತಿಲ್ಲ. ಭಗವಂತನ ನಂಬಿಕೆ ಇಡು, ಅದೆಲ್ಲೋ ತಿಳಿಯುತ್ತದು. ಅಯ್ಯೋ ದೇವ್ರೇ ನನಗೊಂದು ಸಾಕ್ಷಿ ಕೊಡಪ್ಪ ಅಂತ ನಾನು ಕಾಯ್ತಾ ಕೂರೋದು, ಮತ್ತೆ ಇವನ್ ವಿಚಾರದಲ್ಲಿ ಜಗಳ ಆಡ್ತಾ ಕೊರಗೋದು, ಎರಡು ಒಂದೇ ಆಗಿದೆ, ಬೇರೇನೂ ಅಲ್ಲ. ನಿನ್ಗೆ ನಾನು ಹೇಳ್ತಿದ್ದೀನವ, ಮೊದಲು ನಿನ್ನ ಈ ಪವಿತ್ರವಾದ ಬದುಕಿದೆಯಲ್ಲ, ಎಷ್ಟು ಗಂಡ ತೀರೋದವ್ರು ಎಷ್ಟು ಜನ ಇದ್ದಾರೆ, ಗಂಡ ಬಿಟ್ಟು ಹೋದವ್ರು ಎಷ್ಟು ಜನ ಇದ್ದಾರೆ, 3 ಮಕ್ಕಳನ್ನ, ನಿನ್ನಂಗೆ ಒಂದು ಎಜುಕೇಷನ್ನು ಇಲ್ಲ, ಹೊರಗಡೆ ಹೋಗಿ ಯಾರು ಬಿಟ್ಟರು ನಾನು ಬದುಕ್ತೀನಿ, ಕೆಲಸ ಹುಡುಕೊಂಡು ಬಾಳ್ತೀನಿ, ಎಲ್ಲಿ ಹೋದ್ರು ಯಾವ ದೇಶಕ್ಕೆ ಹೋದ್ರು ನಾನು ಬದುಕ್ತೀನಿ ಅನ್ನೋ ಒಂದು ಅಕ್ಷರ ಜ್ಞಾನವೂ ಇಲ್ಲ, ಕಸ ಮುಸ್ರೆ ತಿಕ್ಕೊಂಡು ಬದುಕ್ತಾವ್ರು. ಅವ್ರ ಬದುಕೇನು ಮತ್ತೆ? ಬದುಕಿನ ಸವಾಲುಗಳಿದ್ದಾವಲ್ಲವ, ಅದು ನನ್ನ ಮಾಸ್ಟರ್ ಮಾಡಿದಷ್ಟು ಅಥವಾ ಎಜುಕೇಷನ್ ಪೂರೈಸಿಕೊಂಡು ಅದು ಅಷ್ಟು ಸುಲಭವಲ್ಲ. ಪ್ರಾಕ್ಟಿಕಲ್ ಜೀವನದಲ್ಲಿ ನಂಬಿಕೆ, ನನ್ನವರೇ ಬೆನ್ನಿಗೆ ಚೂರಿ ಹಾಕಿದಾಗ ಆ ನೋವಿದೆಯಲ್ಲ, ಸಹನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಚೆನ್ನಾಗಿದ್ದ ಕಾಲದಿಂದಲೇ ನಾನು ಕರ್ಮ
ಏನು ನಮ್ಮಲ್ಲಿ ಕರ್ಮಯೋಗ ಅಥವಾ ಅದು ಏನು ಇದೇನು ಇದು ಹೆಂಗೆ ನಡೀತಾ ಇದೆ, ಈ ಸೃಷ್ಟಿ ಅಥವಾ ಈ ಸಿಸ್ಟಮ್ ಹೆಂಗೆ ನಡೀತಾ ಇದೆ. ಸರಿ, ನನ್ನ ಗಂಡ ನಾನು ಇಷ್ಟಪಟ್ಟು ಮದುವೆ ಆದೆ, ಹಿಂಗೆಲ್ಲ ಇದ್ದವನು ಅವನ ಪ್ರೀತಿ ಯಾಕೆ ಬದಲಾಯಿತು, ಮತ್ತು ಬದಲಾಯಿತು ಅನ್ನೋದಾದರೆ ಪ್ರೀತಿಗೆ ಏನು ಅರ್ಥ ಇದೆ, ಮತ್ತು ಅವನು ನನ್ನ ಬದುಕಲ್ಲಿ ಇಷ್ಟೇ ಕರ್ಮವನ್ನು ಹೊಂದಿದ್ದ, ಅದಾದಮೇಲೆ ಆತ ಇನ್ನೊಬ್ಬರ ಬದುಕಲ್ಲಿ ಏನೋ ಅವನದೊಂದು ಕರ್ಮವನ್ನು ಬಾಕಿ ಇದೆ ಅಂದರೆ ಇದೊಂದು ಕರ್ಮ ಸಿದ್ಧಾಂತ ಅರ್ಥವಾಗದೆ ಹೋದರೆ ನೀನು ಉತ್ತರ ಸಿಗದೆ ಏನು ಗೊಂದಲದಲ್ಲಿ ಸತ್ತೋಗ್ಬಿಡ್ತೀಯ. ಇದಕ್ಕೊಂದು ಸ್ಪಿರಿಚುವಲ್ ನಾಲೆಡ್ಜ್ ಬೇಕು. ಫಸ್ಟ್ ಆಫ್ ಆಲ್ ನನ್ನ ಜೀವವನ್ನು, ಅದಕ್ಕೆ ಸೀತಾಮಾತೆ ರಾಮಾಯಣದಲ್ಲಿ ಅದ್ಭುತವಾದ ಮಾತು ಹೇಳ್ತಾಳೆ ಲೋಕಕ್ಕೆ. ಅಪ್ಪ, ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋದಾಗ ನನ್ನ ರಾಮ ಬರ್ತಾನೆ ಅಂತ ಸೀತೆ ಅಶೋಕವನದಲ್ಲಿ, ಅಂದರೆ ಅವಳು ಹಾಗೆ ನೋಡಿದ್ರೆ ತನ್ನ ಯೋಗ ಶಕ್ತಿಯಿಂದ ಬೆಂಕಿಗೆ ಆಹುತಿ ಅವತ್ತೇ ಆಗ್ಬೋದಿತ್ತು, ನಾನು ಇಂಥ ದುಷ್ಟನ ಕೈಲಿರಲ್ಲ ಅಂತ. ಬಟ್ ಆಕೆ ಜೀವಂತವಾಗಿದ್ದು ಹೇಳ್ತಾಳೆ, ಮನುಷ್ಯನೇ ಜೀವಂತವಾಗಿರು, ರಾಮ ಒಂದಿವ್ಸ ಬರ್ತಾನೆ ಅಂತ. ರಾಮ ಅಂದರೆ ಒಳಿತು ಅಂತ ಅರ್ಥ. ಬೆಳಕು ಅಥವಾ ಒಳಿತು ಅಥವಾ ಏನು ಒಂದು ಭಾಗ್ಯದ ಬದುಕು ಬಂದೇ ಬರುತ್ತೆ. ಬಟ್ ಅದನ್ನ ಎದುರಿಸಬೇಕು, ಜೀವಂತವಾಗಿರ್ಬೇಕಲ್ಲ. ಆಯ್ತವ, ಯೋಚನೆ ಮಾಡು, ಸುಮ್ಮನೆ ಯೋಚನೆ ಮಾಡು. ಅವತ್ತೇನೋ ಮಾಡಿಕೊಂಡೆ, ಆ ಪ್ರಕಾರವಾಗಿ ನೀನು ಹೊರಟಿದ್ದೆ ಅಂತ ಹೋಗ್ಬಿಟ್ಟಿದ್ದೆ ಅಂದ್ಕೋ. ಬದಲಾವಣೆ ಏನಿರ್ತಿತ್ತು? ನ್ಯಾಯ ಪಡ್ಕೊಳ್ಳೋದು ಅಂದ್ರೆ ಅದು ಸಾವಿನಿಂದ ಸಾಧ್ಯವೇ ಇಲ್ಲ. ಸತ್ತವ್ರಿಗೆ ಏನು ನ್ಯಾಯ? ಅಲ್ಲಿ ಕೇಸೆ ಮುಚ್ಚೋಗುತ್ತಲ್ಲ. ಎಷ್ಟೋ ಜನ ಡೆತ್ ನೋಟ್ ಬರ್ದಿಕ್ತಾರೆ, ಅದನ್ನು ನೋಡಿ ನಮ್ಗೆ ಹೇಳೋರು ಅವಾಗೆಲ್ಲ ಅದೆಲ್ಲ ದಡ್ಡತನ. ಅಂದರೆ ಅವ್ರು ಅಂದ್ಕೊಳ್ತಾರೆ ನಾನು ಸತ್ತರೆ ನನಗೆ ನ್ಯಾಯ ಸಿಗುತ್ತೆ ಅಥವಾ ಇವರಿಗೆ ಶಿಕ್ಷೆ ಆಗುತ್ತೆ. ಇಲ್ಲ, ನಿನ್ನ ಸಾವಿನ ಮೂಲಕ ನಿನಗೆ ನೀನು ಮಾಡಿಕೊಂಡು ದೊಡ್ಡ ದ್ರೋಹ ಇದೆಯಲ್ಲ, ಬದುಕಿದ್ದಾಗ ಇನ್ಯಾರೋ ಮಾಡಿದ ದ್ರೋಹಕ್ಕಿಂತ ಬಹಳ ದೊಡ್ಡ ದ್ರೋಹ ಅಂತ ಅದು. ಮತ್ತೆ ನನ್ನ ಬಿಟ್ಕೊಡಕ್ ರೆಡಿ ಇಲ್ಲ ಸರ್ ಅವರು. ಅದನ್ನೇ ಹೇಳ್ತಾರೆ, ಅವ್ರಿಗೆ ಗೊತ್ತು ಪರ್ಮನೆಂಟ್ ಊಟ ಯಾವುದು, ಟೆಂಪ್ರವರಿ ಊಟ ಯಾವುದು ಅಂತ ಅವ್ರಿಗೆ ಗೊತ್ತು. ಬಟ್ ನಾನು ಹೇಳೋದು ಸೇಫ್ಟಿ ಆಗಿರ್ಬೇಕು, ಕೆಲ್ಸಕ್ಕೆ ಹೋಗಕ್ ಬಿಡಲ್ಲ, ಮತ್ತೆ ಏನು ಇದ್ ಮಾಡಕ್ ಬಿಡಲ್ಲ. ನಾನ್ ಸೇಫ್ಟಿ ಆಗಿರ್ಬೇಕು, ನಾನು ಏನಾದ್ರೂ ಅದ್ರ ಪರವಾಗಿಲ್ಲ, ನೀನ್ ಸೇಫ್ಟಿ ಆಗಿರ್ಬೇಕು. ನನ್ನ ಮಾತಲ್ಲಿ ನಂಬಿಕೆ ಇಡು ತಾಯಿ. ಇಲ್ಲಿ ಇದೊಂದು ಮಧ್ಯದಲ್ಲಿ ಶುರುವಾಗಿರೋ ಒಂದು ತಪ್ಪು ಬುದ್ಧಿ, ಕೆಟ್ಟ ಬುದ್ಧಿ. ಆದ್ರೆ ನೀನ್ ಅಂದುಕೊಂಡಿರುವಷ್ಟು ತೀರ ಹೀನಾಯ ಸ್ಥಿತಿಗೆ ಅಂದರೆ ಆತನಿಗೆ ಧರ್ಮಗಳ ವಿವೇಕ ಇದೆ, ಬಟ್ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಆಗ್ಬಿಟ್ಟಿದೆ, ಬಿಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಆದರೆ ಅದು ಬಿಡಬೇಕು ಅಂದರೆ ಮನುಷ್ಯ ಪ್ರಯತ್ನ ಆಗಲ್ಲ, ಅದಕ್ಕೊಂದು ದೊಡ್ಡ ವಿಧಿಯ ಹೊಡೆತವೇ ಇರುತ್ತೆ. ಅದಕ್ಕೆ ಅದು ಅವಳ ಗಂಡಿಂದ ಆಗುತ್ತೋ ಇಲ್ಲ ಈತನಿಗೆ ಮನಪರಿವರ್ತನೆ ಆಗುತ್ತೋ. ಇದೇ ಕೇಸ್ ಇವತ್ತಿನ ಮೊದಲನೇ ಕಾಲರ್ ಕೇಸ್ ಕೂಡ ನೀನು ಕೇಳಿಸ್ಕೊಂಡಿದ್ರೆ ನಿನಗೆ ಗೊತ್ತಿರುತ್ತೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಕಾಲರ್ದು ಇದೇ ಕತೆ. ಗಂಡ ಒಳ್ಳೆಯವನೇ, ಒಳ್ಳೆ ಅಂದರೆ ಲೆಕ್ಕಾಚಾರ ಹಾಕಿದ್ರೆ ಒಂದು ಕಡೆ ಅಂದರೆ ಒಂದು ಶೀಟ್ ತಗೊಂಡು ಒಳ್ಳೆಯ ಗುಣಗಳು, ಮಧ್ಯದೊಂದೊಂದು ಗೀಟು, ಕೆಟ್ಟ ಗುಣಗಳು ಅಂತ ಬಂದಾಗ ಒಳ್ಳೆ ಗುಣಗಳೇ ಮೊದಲು ತುಂಬುತ್ತೆ. ಇವರು ಸಹ ತುಂಬಾ ಒಳ್ಳೆಯವ್ರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಮತ್ತೆ ಎಲ್ಲಾದ್ರೂ ನನ್ ಕೇಳೋದಕ್ಕೆ ಮುಂಚೆನೆ ತಂದು ಕೊಡ್ತಾರೆ ಆತರ. ನಾನು ಹೇಳೋದವ್ವ, ಈಗ ನಾನು ಇನ್ನೂ ಚಿಕ್ಕ ವಯಸ್ಸಿದೆ, ನಾನು ಈಗಲೇ ಹೋಗ್ಬಿಡ್ತೀನಿ, ಆಚೆಗೆ ಹೋಗ್ಬಿಡ್ತೀನಿ. ಇಲ್ಲ ತಾಯಿ, ಎಲ್ಲರ ಮುಂದೇನು ಅವತ್ತು ನಿನ್ನ ತಂದೆ ತಾಯಿ ಕೊಟ್ಟ ನೋವಿಗಿಂತ ಈಗ ನೀನು ಇಂಥ ನಿರ್ಧಾರ ತಗೊಂಡ್ರೆ ಈಗ ಆಗೋ ನೋವು ಅದಕ್ಕಿಂತ ಜಾಸ್ತಿ ಇರುತ್ತೆ. ಒಂದು. ಎರಡು, ನಂಬಿಕೆ ಇಡು, ಇದು ತೀರಾ ನಿನ್ನನ್ನು ಬರ್ಬಾದ್ ಮಾಡಿ ಹೋಗುವ ಕೆಟ್ಟ ಸ್ಥಿತಿಗೆ ಇದು ಹೋಗುವುದಿಲ್ಲ, ಬೇಗ ತಿದ್ದುಪಡಿ ಆಗುತ್ತೆ. ಎರಡು. ಮೂರನೇದು, ಇದ್ರ ಬಗ್ಗೆ ನೀನು ಪ್ರಚೋದನೆ ನೀಡಿದಷ್ಟು ಅದು ಜಾಸ್ತಿ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದೀನಿ. ಅದು ಯಾವುದಾದ್ರೂ ಅಷ್ಟೇ ನೋಡುವ, ತುಂಬ 99 ಸರಿ ಮಾಡಿ ಒಂದು ಕೆಟ್ಟದ್ದು ಮಾಡ್ತಿರೋನಿಗೆ ಒಂದೇ ಕೆಟ್ಟದ್ದನ್ನು ನೀನು ಪದೇ ಪದೇ ಹೇಳ್ತಾ ಹೋದ್ರೆ ನಾಳೆಯಿಂದ ಒಂದು 99 ಕೆಟ್ಟದ್ದು ಮಾಡ್ಲಿಕ್ಕೆ ಶುರು ಮಾಡ್ತಾನಂತೆ. ಕೇಳುವ ವಿಧಾನ ಕೂಡ, ಕೇಳುವ ಸಮಯ ಇವೆಲ್ಲವೂ ಮುಖ್ಯವಾಗುತ್ತೆ. ಬಟ್ ನನ್ನ ಪ್ರಕಾರ ನಿನಗೆ ಅಂಥ ದೊಡ್ಡ ಸಾಕ್ಷಿ ಸಿಕ್ಕಿ ನೋಡೋ ಇಲ್ಲಿ ಅಂತ ತೋರಿಸೋರ್ಗು ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಭಗವಂತ ನಾನು ಅದನ್ನೇ ಹೇಳ್ತಿರೋದವ್ವ, ಇದ್ರೆ ಸಿಗೋದು. ಅಂದ್ರೆ ನೀನ್ ಮಾತುಕತೆಯನ್ನೆಲ್ಲ ನಾನು ಇಲ್ಲಿ ತುಂಬಾ ದೊಡ್ಡದಾಗಿ ತಗೊಳಕ್ಕಾಗಲ್ಲ. ಇವತ್ತು ಅದನ್ನೆಲ್ಲ ದೊಡ್ಡ ಸಾಕ್ಷಿಯಾಗಿ ಅಥವಾ ಅದನ್ನೆಲ್ಲ ದೊಡ್ಡ ಕಾರಣವಾಗಿ ಬಿಡುಗಡೆ ಬಿಡು ಅಂತ ಹೇಳೋಕ್ಕಾಗಲ್ಲವ. ಇವನ್ನ ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಈಗ ಅದನ್ನು ನಾನು ತುಂಬ ಸೂಕ್ಷ್ಮವಾಗಿ ತಗೊಳೋಕ್ಕಾಗಲ್ಲ. ಅಂದರೆ ಮೆಸೇಜ್ಗಳು ಡಿಲೀಟ್ ಮಾಡ್ತಾರೆ ಸರ್, ಇದಕ್ಕೂ ಮೀರಿದೇನೋ ಹೀನವಾದದ್ದು ಅಶ್ಲೂತವಾದದ್ದು ಇದ್ರೂ ಕೂಡ ಭಗವಂತ ನಿನಗೆ ತಿಳಿಸ್ತಾನೆ. ಅಂದರೆ ನಿನಗೆ ಆ ಮಟ್ಟಿನ ವಿಶ್ವಶಕ್ತಿಯ ಮೇಲೆ ನಂಬಿಕೆ ಇರಬೇಕು.
ಹ್ಮ್ ಇರೋದೊಂದು ಪುಟ್ಟ ಜೀವನವ, ಕಣ್ಣಿಗೆ ಏನು ಕಾಣುತ್ತಲ್ಲ, ಪ್ರತ್ಯಕ್ಷ ಕಾಣ್ತಿಯಲ್ಲ, ಅವತ್ತು ನಿನ್ನ ಧ್ವನಿ ಎತ್ತು. ಹ್ಮ್ ಬಟ್ ಬಂದು ಹೇಳಿದವ್ರಿಗೆಲ್ಲ ನಾನು ಧ್ವನಿ ಎತ್ತೋದಾದ್ರೆ ಇಡೀ ಜೀವನ ಪೂರ್ತಿ ನಿನ್ನ ಹಿಂಗೆ ಮುಗಿದೋಗ್ಬಿಡುತ್ತೆ. ಹ್ಮ್ ಹ್ಮ್ ಇವತ್ತು ಸಂಕಲ್ಪ ಮಾಡು, ಆಯಿತು ಹ್ಮ್ ನನ್ನ ಗಂಡ ಅವಳು ಇವಳು ಅಥವಾ ಅವಳು ಒಲಿಸ್ಕೊಂಬಿಟ್ಟಿದ್ದಾಳೆ, ಅವಳಿಗೆ ದುಡ್ಡು ಬೇಕು, ನನ್ನ ಗಂಡನ ಹತ್ರ ದುಡ್ಡಿದೆ ಅಂದರೆ ನನ್ನ ಈ ತುಂಬ ನೀನು ಯೋಚನೆ ಮಾಡಿದ್ದೀಯಲ್ಲವ, ಪ್ರತಿಶತ 100 ವಿಚಾರ ಯೋಚನೆ ಆ 100 ಸರಿ ಅಂತ ನಿನಗೂ ಖಾತ್ರಿ ಇಲ್ಲ. ಅಂದರೆ ನಿನ್ನ ಭಾವೋದ್ವೇಗ ನಿನ್ನ ತಲೆಯಲ್ಲಿ ಬರುತ್ತೆ 1000. ಹ್ಮ್ ಯಾಕಂದರೆ ಈ ಸಮಯದಲ್ಲಿ ವಾಸ್ತವ 10% ಇದ್ರೆ ಇನ್ನು 90% ನಮ್ಮ ಕಲ್ಪನೆಗಳೇ ಆಗಿರ್ತವೆ. ಓವರ್ ಥಿಂಕ್ ಮಾಡಿ ಅವ್ರ ಮನ್ಸಲ್ಲಿ ಆ ತರ ಪ್ರೀತಿ ಇದ್ದಿದ್ ಮನ್ಸಲ್ಲಿ ಅವ್ರಿಗೆ ಅವ್ರ ಮನ್ಸಲ್ಲಿ ಪ್ರೀತಿ ಅನ್ನೋ ಭಾವನೆ ಬಿಟ್ಬಿಟ್ರೆ ಅವರು, ಅದು ನನ್ಗೆ ತುಂಬಾ ಮಾನಸಿಕವಾಗಿ ಆಗಲ್ಲ. ಪ್ರೀತಿಯನ್ನ ಅರ್ಥ ಮಾಡ್ಕೊ, ನಿನ್ನೊಂದಿಗೆ ಆಗಿರೋದು ಪ್ರೇಮ, ಅವರೊಂದಿಗೆ ಆಗಿರೋದು ಕಾಮ. ಕಾಮಕ್ಕೆ ಒಂದು ವೈರಾಗ್ಯ ಇದೆಯವ, ಪ್ರೇಮಕ್ಕೊಂದು ವೈರಾಗ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ವೇಳೆ ಸುಮ್ಮನೆ ಅದು ಕಾಮದ ದೃಷ್ಟಿ ಇಂತಲೇ ಆಗಿದ್ರೆ ಅದಕ್ಕೊಂದು ಕೊನೆ ಇದೆ. ನೀನು ನಿಜವಾಗ್ಲೂ ನಿನ್ನ ಗಂಡನನ್ನು ಪ್ರೀತಿಸೋದಾದರೆ ಇಂತಹ ಸಮಯದಲ್ಲಿ ನಿನ್ನ ಹೆಂಡತಿಯಾದವಳ ನಿಜವಾದ ಸಹನೆ, ಕ್ಷಮೆ ಅಥವಾ ಕಾಯುವಿಕೆ ಇಲ್ಲೇ ತಾನೇ ನಿಮ್ಮ ನಿಜವಾದ ಹೆಂಡತಿ ಅಥವಾ ನಾನು ನನ್ನ ಗಂಡ ನನಗೆ ಬೇಕು, ನಾ ಪ್ರೀತಿಯ ಪರೀಕ್ಷೆ ಆಗೋದೇ ಇಂಥ ಸಮಯದಲ್ಲವ. ಹೌದು. ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿರಕ್ಕೆ ನೀನೇ ಬೇಕಾ? ಹೌದಲ್ಲವಾ? ಈಗ 13 ಲಕ್ಷ ಖರ್ಚು ಮಾಡಿ ನಿನ್ನನ್ನು ಉಳಿಸ್ಕೊಂಡು ಬಂದವನಿಗೆ ಪ್ರೇಮ ಇಲ್ಲ ಅಂತ ನೀನು ಹೆಂಗೆ ಅಂದ್ಕೊಳ್ತೀಯ? ಪ್ರೇಮ ಇದೆ. ಈಗ ಸ್ವಲ್ಪ ಅದು ಬೇರೆ ಕಡೆ, ಅಂದರೆ ಶುದ್ಧ ನೀರೇ ಸ್ವಲ್ಪ ಏನೋ ಕೆಟ್ಟ ಗಲೀಜು ಶುದ್ಧ ನೀರೊಳಗಡೆ ಸೇರಲ್ಪಟ್ಟಾಗ ಶುದ್ಧ ನೀರನ್ನು ಕೂಡ ನಾವು ಕೊಳಚೆ ನೀರು ಅಂತಲೇ ಗುರುತಿಸಲ್ಪಡ್ತೀವಿ. ಮೂಲಭೂತವಾಗಿ ಅದು ಶುದ್ಧದ್ದೇ. ಸ್ವಲ್ಪ ಏನೋ ಕೊಳೆ ಸೇರಿದ್ರೆ ಅಯ್ಯೋ 90% ಶುದ್ಧ ಇದೆ, ಒಂದು 10% ಕೊಳೆ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಶುದ್ಧ ನೀರು ಅಂತ ಅನ್ನಲ್ಲ. 1 ಪಾಯಿಂಟ್ ಕೊಳೆ ಆದರೂ ಕೂಡ ಅದು ಕೊಳೆ ನೀರು ಅಂತಲೇ ಪರಿಗಣನೆಗೆ ಒಳಪಡುತ್ತೆ. ನಿನ್ನ ಗಂಡನ ಕಥೆನೂ ಅದೇ ಆಗಿದೆ. ಆದರೆ ನಂಬಿಕೆ ಇಡು, ಈ ಕಾಮದ ಬುದ್ಧಿ ಅಥವಾ ಇದೊಂದು ಮೋಹದ ಬುದ್ಧಿ ಇದು ತುಂಬ ದಿನ ಇರುವುದಿಲ್ಲ. ನಿನ್ನ ಗಂಡನನ್ನು ಬರ್ಬಾದ್ ಮಾಡಿ ಕಳಿಸ್ತಾಳೆ ಅಂತಲೂ ನೀನು ಅಂದ್ಕೊಳ್ಬೇಡ, ಅಷ್ಟು ದಡ್ಡನೂ ಆತ ಅಲ್ಲ. ಹೌದಾ? ನಿಂಗೆ ಆ ನಂಬಿಕೆ ಇದೆಯಾ? ಅವ್ರು ತುಂಬಾ ಬ್ರಿಲಿಯಂಟ್ ಇದ್ದಾರೆ, ಅಷ್ಟಕ್ಕೆಲ್ಲ ಇದಲ್ಲ. ಬಟ್ ಅಷ್ಟೊಂದು ಅಟ್ಯಾಚ್ಮೆಂಟ್ ಹೆಂಗ್ ಬೆಳೀತು ಅಂತ ಅದನ್ನೆಲ್ಲ ನೀನು ಹುಡುಕ್ತಾ ಹೋದ್ರೆ ಹುಚ್ಚಿ ಆಗ್ತೀಯ. ನಾನು ಹೇಳ್ತಿರೋದು ಮೊದಲು ಅದನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ಬಂದು ಗಂಡನನ್ನು ಪ್ರೀತಿಯನ್ನು ಸಂಭಾಳಿಸೋದು ಕಲಿ. ಅಂಥ ದೊಡ್ಡ ಸಾಕ್ಷಿ ಸಿಕ್ಕಾಗ ಅವಾಗ ನೀನು ನಿರ್ಧಾರ ತಗೋ. ಈಗ ತೆಗೆದುಕೊಳ್ಳಿಕ್ಕೆ ಹೋದ್ರೆ ನಿನ್ನ ಮದುವೆ ಆಗಿ ಬಂದ ಆ ದಾರಿ, ಇವತ್ತು ನೀನು ತೆಗೆದುಕೊಳ್ತಿರೋ ಈ ರೀತಿ ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತೀಯ. ಅರ್ಥ ಆಯ್ತಲ್ಲವಾ? ಹಲ್ಲು ಕಚ್ಕೊಂಡು ಸುಮ್ಮನಿರು. ಸೀತೆ ರಾಮನಿಗೆ ಹೋದ ಏನೋ ಲಂಕೆಯಲ್ಲಿ ರಾಕ್ಷಸರ ಜಾಗದಲ್ಲಿ ಕೂತು ದೈವ ಬರುತ್ತೆ ಅಂತ ಕಾದ ಸೀತೆಯಂತೆ ಗಂಡನಲ್ಲಿ 90% ಒಳ್ಳೆಯದೇ ಇದೆ, 10% ಕೆಟ್ಟದ್ದಿದೆ. ಆ 90% ಆರಾಧಿಸು. ನಿನ್ನ ಪಾಲಿನ ಸಮಯ, ನಿನ್ನ ಪಕ್ಕದಲ್ಲಿದ್ದ ಸಮಯದಲ್ಲಿ ನೀನು ಅದನ್ನು ಖುಷಿಯಾಗಿ ಅನುಭವಿಸು, ಸಂತೋಷ ಪಡು, ಪ್ರೀತಿ ಮಾಡು. ಅದು ನಿಂದು. ಹೊಸ್ಲಿಂದ ಆಚೆ ಹೋದ ಮೇಲೆ ನೀನು ಕಲ್ಪನೆಯಲ್ಲಿ ಬಳಲ್ತೀಯ ಅಂದರೆ ಇದು ರೋಗ. ಇದು ಇದೇ ಆಗ್ತಿರೋದು ತಾನೇ. ನಿನಗೆ ಅಕ್ಕ ನಿನ್ನ ಪಕ್ಕದಲ್ಲಿ ಸಿಗೋ ಅಷ್ಟು ಸಮಯ ಕೂಡ ನಿನ್ನ ಸಂಶಯವನ್ನು ನಿವಾರಿಸ್ಕೊಳ್ಳೋದಲ್ಲೇ ಕಳೆದೇ ಹೊರತು ಪ್ರೇಮದಲ್ಲಿ ಕಳಿಲೇ ಇಲ್ಲ. ಹೌದಲ್ಲ? ಯಾಕಂದ್ರೆ ಒಬ್ಬ ಹೆಂಡತಿಯಾಗಿ ಆ ತಳಮಳ ನನಗೆ ಅರ್ಥವಾಗುತ್ತವ. ಆದರೆ ನೀನು ಅದನ್ನು ತುಂಬ ಪೂರ್ಣ ಪ್ರಮಾಣವಾಗಿ ಯುದ್ಧವಾಗಿ ಘೋಷಿಸಿ ಬಿಟ್ರೆ ಅವಶ್ಯವಾಗಿ ಅಲ್ಲಿ ತುಂಬ ನಷ್ಟ ಅನುಭವಿಸ್ತೀಯ. ಆದರೆ ಇಲ್ಲಿ ತೀರಾ ಮದುವೆಗೆ ಮುಂಚೆನೇ ಕೆಟ್ಟ ಹೆಣ್ಣಿನ ಚಪಲ ಇತ್ತು ಕಣಪ್ಪ, ಆಮೇಲೂ ಚಪಲ ಇತ್ತು ಕಣಪ್ಪ, ಈಗಲೂ ಇದೆ ಅಂತ ದೊಡ್ಡ ಹಿನ್ನೆಲೆ ಇರೋ ರೋಗ ಅಲ್ಲದೆ ಇರೋದ್ರಿಂದ ನೀನು ನಂಬಿಕೆ ಇಡ್ಬೋದು ಇದ್ರ ಬಗ್ಗೆ. ಹೌದಲ್ಲ? ಅಯ್ಯೋ ದೀರ್ಘಕಾಲದಿಂದ ಬಳಲ್ತಿದ್ದಾನಪ್ಪ ಅನ್ನೋದು ಬೇರೆ, ಹೇಗೆ ಬಂದಿದೆ ಹೋಗುತ್ತೆ ಅನ್ನೋದು ಬೇರೆ. ಇದೇನು ಇದು ಇದಕ್ಕೆ ಹೃದಯದ ಸಮಸ್ಯೆ ಅಂತ ಹೋದಾಗ ಏನಪ್ಪ ಏನಾದ್ರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಾ ಅಂತ ಕೇಳ್ತಾರಲ್ಲ, ಹಾಗೆ ಇವರು ವಂಶವಾಗಲಿ ಈತ ಆಗಲಿ ತುಂಬ ಬ್ಯಾಕ್ಗ್ರೌಂಡ್ ಹೊಂದಿರೋರಲ್ಲ ಈ ಅಶ್ಲೀಲದ ಬಗ್ಗೆ. ಹೌದಲ್ಲ? ಹೌದು. ಸೊ ಹಾಗಾಗಿ ಇದನ್ನು ನೀವು ಅದನ್ನು ಭಾವಿಸೋದು ಬೇಡ ತಾಯಿ. ನನ್ನ ಮಾತು ಕೇಳು. ಈ ಸಮಯದಲ್ಲಿ ಭಗವಂತ ಅಂಥದ್ದೇನೋ ಇದ್ದರೆ, ಕೆಟ್ಟದ್ದಿದ್ದರೆ, ಇವತ್ತು
ನೋಡವ್ವ, ಹುಡುಗರಾಗಿ ನಾನು ಸುಮ್ಮನೆ ನನ್ನ ಜ್ಞಾನದಲ್ಲಿ ಹೇಳ್ತೀನಿ, ಇಂಥವೇನೋ ತರಲೆಗಳು ಮಾಡ್ಕೊಂಡಿರ್ತಾರೆ ಕೆಲವೊಮ್ಮೆ. ಅದನ್ನು ಕಾಲಕ್ರಮೇಣ ತಿದ್ದುತ್ತಾ ಹೋಗಬೇಕೇ ಹೊರತು ಅದನ್ನು ತುಂಬ ದೊಡ್ಡ ಹೋರಾಟವಾಗಿ ತಗೊಂಡು ಬಿಟ್ರೆ, ನಾನು ಅದು ಮುಂದುವರಿಸ್ತೀನಿ ಕಣೆ, ಏನು ಮಾಡ್ತೀಯ ಅನ್ನೋ ಸ್ಥಿತಿಗೆ ಬಂದುಬಿಡ್ತಾರೆ. ಸೊ ನೀವೀಗ ಏನು ಮಾಡ್ತೀರಿ, ಈ ಸಂಶಯ ಅಥವಾ ಸಾಯಬೇಕು ಅಥವಾ ದೂರ ಹೋಗ್ಬಿಡ್ತೀನಿ, ನಾನು ಡೈವರ್ಸ್ ತಗೊಂಡ್ಬಿಡ್ತೀನಿ ನೋಡುವ, ಅಂಥ ದೊಡ್ಡ ಕಾರಣ ಇಲ್ಲಿಲ್ವೇ ಇಲ್ಲ. ಸಾಕ್ಷಿ ಹಿಡ್ಕೊಂಡು ನನ್ನ ಹತ್ರ ಮಾತಾಡಿದ್ರೆ ಅದು ಬೇರೆ ಕತೆ. ನನ್ನ ಪ್ರಕಾರ ಆತ ಸಾಕ್ಷಿ ಸಿಗದಂಗೆ ಮಾಡ್ತವನೇ ಅನ್ನೋದಕ್ಕಿಂತ ನಿನ್ನ ಮೇಲಿನ ಪ್ರೇಮ ಅವಶ್ಯವಾಗಿ ಜಾಸ್ತಿ ಇದೆ, ಬಟ್ ಮಧ್ಯದಲ್ಲಿ ಒಂದು ಯಾವುದೋ ದುಷ್ಟಶಕ್ತಿ ತಡೀತಾ ಇದೆ. ಅದು ನಿವಾರಣೆಗೆ ಒಂದು ಸ್ವಲ್ಪ ಸಮಯ ಕೊಡು, ಇನ್ನೊಂದು ಸ್ವಲ್ಪ ಸಮಯ ಕೊಡು. ಆದರೆ ನಿನ್ನ ಕಡೆಯಿಂದ ಒಂದು ಪ್ರೇಮಯುತವಾದ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡೋದು ಬಹಳ ಮುಖ್ಯ, ಹೌದಲ್ಲವಾ? ಹೌದು. ನಾನು ಸುಮ್ಮನೆ ಅದ್ ಮೈಂಡಲ್ಲಿ ನನ್ಗೆ ಅದ್ರ ಬಗ್ಗೆನೇ ಇರುತ್ತೆ. ನಾನು ಅದನ್ನ ಕೇಳ್ತಿರ್ತೀನಿ, ಅವರು ಟ್ರಿಗರ್ ಆಗ್ತಾರೆ, ಅದ್ರ ಬಗ್ಗೆನೇ ಕೇಳ್ತಾಳೆ. ಹೌದೌದೌದು, ಇದು ಎಷ್ಟೋ ಜನ ಹೆಣ್ಮಕ್ಳು ಮಾಡ್ಕೊಳ್ಳೋದು ಹಿಂಗೆ ಕಣವ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ತೀರಾ ಅಂತ ಕೆಟ್ಟ ಹಿನ್ನೆಲೆ ಇಲ್ಲ ಅಥವಾ ಮೊದಲಿಂದ ಹಂಗೆ ಬಂದಿರೋರು ಅಂತಲೂ ಅಲ್ಲ. ಸೊ ನಿನ್ನ ಬಗ್ಗೆ ಅಗಾಧವಾದ ಪ್ರೀತಿ ಇದೆ. ಬಟ್ ನನ್ನ ಮಾತು ಕೇಳು, ಮೊದಲು ಮನೆಯಲ್ಲಿ ಅಂದರೆ ಈಗ ನೀನು ಸ್ಪಿರಿಚುವಾಲಿಟಿಯನ್ನು ಬಳಸ್ಕೊಳ್ಬೇಕು. ಹೌದು, ಪ್ರಜ್ಞಾಪೂರ್ವಕ ಕಾನ್ಶಿಯಸ್ ಆಗಿ ಒಂದು ಚೂರು ಇನ್ನು ಮುಂದೆ ಇದ್ರ ಬಗ್ಗೆ ನಾನು ಮಾತಾಡಲ್ಲ. ಭಗವಂತನ ಮೇಲೆ ನಂಬಿಕೆ ಇಡು, ಅಂಥದ್ದೇನೋ ಸಾಕ್ಷಿ ಇದ್ರೆ ತಿಳಿಸ್ತಾನೆ. ತೀರಾ ಅಷ್ಟು ಮುಂದುವರೆದವ್ರೆ ಅಂದಾಗ ಅವತ್ತು ನೀನು ನಿರ್ಧಾರ ತಗೋ. ಈಗ ಆತ ಅಂದ್ಕೊಳ್ಬೋದು ನಾನು ಮುಚ್ಚಿಟ್ಟು ನಡೆಸ್ಬೋದು ಅಂತ, ಬಟ್ ಕರ್ಮ ಬೇರೆ ಥರ ಇದೆಯವ್ವ, ನೀನು ಅದನ್ನು ನಂಬು. ಸೊ ನೀನು ಅವತ್ತು ಒಂಚೂರು ಕಣ್ಣೀರು ಹಾಕ್ಸಿದ್ದಕ್ಕೆ ಅದೊಂಚೂರು ತೊಂದರೆ ಕೊಡ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಅದು ನಿನ್ನ ತಂದೆ ತಾಯಿ ಕಣ್ಣೀರು ಹಾಕ್ಸಿದ್ದೆ. ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಜಾತಿ ಕಾರಣಕ್ಕೋ ಇನ್ನೇನೋ ಕಾರಣಕ್ಕೋ ನಿಮ್ಮ ಪ್ರೀತಿ ಬಿಟ್ಟುಬಿಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲದಕ್ಕೂ ಒಂದು ಸಭ್ಯ ಮಾರ್ಗ ಇದೆಯವ್ವ. ಅದೇ ನಿಮ್ಮ ಮಕ್ಕಳು ನಿಮಗೆ ನಿಯತ್ತಾಗಿ ನಡ್ಕೊಳ್ಬೇಕಂತೆ, ಬಟ್ ನಿಮ್ಮ ತಂದೆ ತಾಯಿಗೆ ನೀವು ಹಂಗೆ ನಡ್ಕೊಳ್ದೆ ಹೋದ್ರೂ ಏನು ತೊಂದರೆ ಇಲ್ಲವಂತೆ. ಇದು ಯಾವ ಲೆಕ್ಕ ಇದು? ಹೌದೌದು, ತಪ್ಪಿದೆ. ನಂಗೆ ರಿಯಲೈಸ್ ಆಗಿದೆ. ಈ ಗಂಡನ ವಿಚಾರ ನಂಬು, ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಅದರದ್ದೇ ಒಂದು ತೀರ್ಬೇಕಿದೆ. ಇಲ್ಲೇ ತಪ್ಪು, ಇಲ್ಲೇ ಶಿಕ್ಷೆ. ಅದು ಕಲಿಯುಗ. ಅದು ನಾನು ಇಷ್ಟೊಂದು ಕಾಮ್ತಾಗಿದ್ದೆ. ಅವ್ರು ಅಷ್ಟೊಂದು ಚೆನ್ನಾಗಿ ಇಷ್ಟಪಡ್ತಿದ್ದವರು ಈ ಪರಿಸ್ಥಿತಿ ಈ ತರ ತಂದಿಡ್ತಾರೆ ಅಂತ ಅದು ಇಮ್ಯಾಜಿನ್ ಮಾಡಿಲ್ಲ. ಡಾಕ್ಟರ್ಗೂ ಕೂಡ ಹುಚ್ಚಿಡಿಯೋ ಕಾಲ ಬಂದಿದೆಯವ ಲೋಕದಲ್ಲಿ. ಹೌದೌದು. ಸೊ ಕರ್ಮಗಳ ಕಾರಣಕ್ಕಾಗಿ ಎಂತ ಮಹನೀಯನಿಗೂ ಬುದ್ಧಿ ಕೆಡುತ್ತೆ. ಎಂತ ಕಥೆಗಳು ಕೇಳು, ಪುರಾಣಗಳಲ್ಲಿ ಎಂತೆಂಥ ಶನಿಮಾತ್ಮನ ಕತೆ, ರಾಮಾಯಣ ಮಹಾಭಾರತದಲ್ಲಿ ಬರುತ್ತೆ. ಎಂಥ ಮಹಾನುಭಾವ ಅಂದರೆ ಪರೀಕ್ಷಿತ ರಾಜ, ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ, ಎಂಥ ಅದ್ಭುತ ಮಹಾರಾಜ ಅನ್ಸ್ಕೊಂಡಿದ್ದ. ಅದು ಏನಾಯಿತು ಏನೋ, ಪ್ರಜೆಗಳಿಗೆಲ್ಲ ಅವನನ್ನು ದೇವ್ರ ಥರ ನೋಡೋರು. ಒಂದು ದಿವಸ ಕಾಡಿಗೆ ಹೋಗಿದ್ದ, ಅಲ್ಲಿ ಬೇಟೆ ಆಡ್ಲಿಕ್ಕೆ ಹೋಗಿದ್ದ, ಅಲ್ಲಿ ಬಾಯಾರ್ತು. ಋಷಿಮುನಿಗಳು ಕುಟೀರಕ್ಕೆ ಬಂದ, ಒಂಚೂರು ನೀರು ಕೊಡಿಯಿಂದ. ಅಲ್ಲಿ ಋಷಿಮುನಿ ತಪಸ್ ಮಾಡ್ತಾ ಕೂತಿದ್ದ. ನಾನು ರಾಜ ಬಂದಿದ್ದೀನಿ, ಮಾತಾಡಿಸ್ತಿಲ್ವಲ್ಲ ಇವನಿಗೆ ಏನು ಅಹಂಕಾರ ಅಂದ್ಕೊಂಡು ಅಲ್ಲಿ ಸತ್ತಿರೋ ಹಾವು ತಗೊಂಡು ಋಷಿಮುನಿಗಳ ಕೊರಳಿಗೆ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟ. ಕೇಳಿಸ್ಕೊ ನಾನು ಹೇಳೋದ. ಅಂತ ಪರೀಕ್ಷಿತ ಮಹಾನುಭಾವ ಅನ್ಸ್ಕೊಂಡವನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಸತ್ತಿರೋ ಹಾವನ್ನು ಋಷಿ ಮೈ ಮೇಲೆ ಹಾಕ್ಬಿಟ್ಟು ಹೋದ. ಅದನ್ನು ಆ ಋಷಿಯ ಮಗ ಬಂದು ನೋಡ್ದ. ನಮ್ಮ ಅಪ್ಪನ ಮೇಲೆ ಈ ಥರ ಅಂದರೆ ತಪಸ್ಸಿ ಕೂತಿರೋ ನಮ್ಮ ಅಪ್ಪನ, ಅಂದರೆ ಅವನು ಮಗ ಶೃಂಗಿ ಇಂಥ ಶಮೀಕ ಋಷಿ, ಶಮೀಕನ ಮಗ ಶೃಂಗಿ, ಅವನು ನಮ್ಮ ಅಪ್ಪನ ಮೇಲೆ ಸತ್ತಿರೋ ಹಾವು ಹಾಕೋಗಿರೋನ್ ಯಾರು ಅಂತ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾನೆ ಅವನು ಮಹಾರಾಜ. ಅಯ್ಯೋ ಇವನಿಗೆ ಅಹಂಕಾರ ಬಂದ್ಬಿಡ್ತಾ ಅಂತ ಶಾಪ ಕೊಟ್ಬಿಡ್ತಾನೆ. ಮುಂದಿನ 7 ದಿನದಲ್ಲ ಒಳಗಡೆ ತಕ್ಷಕ ಅನ್ನೋ ಸರ್ಪನ ಕೈಲಿ ಕಚ್ಚಿಸ್ಕೊಂಡು ಸತ್ತು ಹೋಗು ಅಂತ. ಅಂದರೆ ಈ ಕತೆ ನಮಗೆ ಹೇಳ್ತಾ ಇದೆ, ಇಡೀ ರಾಜ್ಯವೇ ಅವನನ್ನು ದೇವರು ಅಂದ್ಕೊಂಡಿತ್ತು, ಅವನಿಗೂ ಬುದ್ಧಿ ಕೆಟ್ಟುಬಿಡ್ತು. ಕೋಪದ ಕೈಗೆ ಬುದ್ಧಿ ಹೋಗಿ, ನಿನ್ನ ಗಂಡನಿಗೆ ಕಾಮದ ಕೈಲಿ ಬುದ್ಧಿ ಹೋಗಿದೆ, ಈ ರಾಜನಿಗೆ ಕೋಪದ ಕೈಲಿ ಬುದ್ಧಿ ಹೋಯಿತು. ಬಟ್ ಆಮೇಲೆ ರಾಜನಿಗೂ ಬುದ್ಧಿ ಬಂತು, ನಿನ್ನ ಗಂಡನಿಗೂ ಬುದ್ಧಿ ಬರುತ್ತೆ. ಅಂದರೆ ನಾನೇನು ಹೇಳ್ತಿದ್ದೀನಿ, ಇದು ಮಧ್ಯದಲ್ಲಿ ಬಂದಿರೋದು, ಹುಟ್ಟಿನಿಂದ ಬಂದಿರೋದಲ್ಲ. ಸೊ ಅದು ಪ್ರೀತಿ ಇತ್ತು, ಇದು ಯಾಕೆ ಹೆಂಗಾಗ್ಬಿಡ್ತು? ಹಂಗೇನವ್ವ, ಅವತ್ತು ನಿನ್ನ ತಂದೆ ತಾಯಿಗೆ ಕಣ್ಣೀರು ಹಾಕ್ಸಿ ಅಥವಾ ಅವರೆಷ್ಟು ಗಳಿಗೆ ದುಃಖ ಪಟ್ಟಿದ್ರಲ್ಲ,
ಅಷ್ಟೇ ಗಳಿಗೆಯ ದುಃಖವನ್ನು ಇಲ್ಲಿ ನೀನು ಪಡಬೇಕಾಗಿದೆ. ಅದು ಮುಂದೆ ಇವತ್ತು ಗಂಡನ ಮೂಲಕ ಆಗದೆ ಇದ್ದಿದ್ರೆ ಮುಂದೆ ಮಕ್ಕಳ ಮೂಲಕ ನೀನು ಕಣ್ಣೀರು ಹಾಕ್ಲೇಬೇಕಿತ್ತು. ಇದು ಇಲ್ಲೇ ಮುಗಿದು ಹೋಗುದು, ಖುಷಿ ಪಡು. ಹಾಗಾಗಿ ನೀನು ಇಲ್ಲಿ ಸುಮ್ಮನೆ ಸರಿ ಹೋಗ್ತಾರೆ ನಂಬಿಕೆ ಇದೆ ಸರ್. ಸರಿ ಹೋಗ್ತಾರೆ ಫೋನ್ ಮಾಡಿ ಹೇಳ್ತೀಯ, ಇಲ್ಲ ಮೆಸೇಜ್ ಮಾಡಿ ಹೇಳ್ತೀಯ. ನಿನ್ನ ಗಂಡ ಕೇವಲ ನಿನ್ನ ಪ್ರೀತಿಯ ವರ್ತನೆಯಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾಗ್ತಾನೆ ಹೊರತು ನೀನು ಇಲ್ಲಿ ಹೆಚ್ಚು ಪ್ರಶ್ನೆ ಮಾಡ್ತಾ ಸಾಕ್ಷಿ ಇಲ್ಲದ ವಾದ ಇದೆಯಲ್ಲವ, ಅದು ಸುಮ್ಮನೆ ಟೈಮ್ ವೇಸ್ಟ್. ಸಿಗಲಿ ಅಲ್ಲಿವರೆಗೂ ಪ್ರೀತಿ ಕೊಡು, ಬಟ್ ಸಾಕ್ಷಿಗೆ ಅಂತ ಕಾದು ಕೂತು ಕಳ್ಳನ ಥರ ಇರಬಾರ್ದು. ಸಾಕ್ಷಿ ಅದು ನೀನು ಹುಡುಕಿದ್ರೆ ಸಿಗಲ್ಲ. ಇದು ಹೆಂಗೆ ನೀನು ಇದು ಓಕೆ ನನ್ನ ಗಂಡನಿಗಿಂತದೇನೋ ಇದೆ ಅಂತ ಹುಡ್ಕೋಕೆ ಹೋದ, ಅದು ಯಾರ ಮೂಲಕನೂ ಬಂತು, ಹಂಗೆ ಅದು ಬರುತ್ತೆ ಇದ್ರೆ. ಬಟ್ ನಿನ್ನ ತಲೆಯಲ್ಲಿ ಇರಬೇಕು, ಇಲ್ಲ ನನ್ನ ಗಂಡ ಒಳ್ಳೆಯವನೇ, ಯಾಕೋ ಒಂದು ಕೆಟ್ಟ ಗಳಿಗೆ ಇದೆ, ನಾನು ಈ ಸಮಯದಲ್ಲಿ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ನನಗೆ ಸತ್ಯಾಸತ್ಯತೆ ಅರ್ಥವಾಗುತ್ತೆ. ನೀನು ಇಷ್ಟು ತಗೊಂಡು ಅಷ್ಟು ಮಾಡ್ತಾ ಹೋದರೆ ಅದು ಅದೇ ಕೆಟ್ಟ ಕಾಲ. ಹಂಗೆ ನಿನ್ನ ಬಾಯಲ್ಲಿ ಏನೋ ಮಾತು ಬರೋದು, ಅದಕ್ಕೆ ಆತ ಪ್ರತಿಕ್ರಿಯಿಸೋದು, ಹಿಂಗೆ ಒಂದಕ್ಕೊಂದಾಗಿ ಕಡೆಗೆ ಚಿತ್ರಾನ್ನ ಆಗ್ಬಿಡುತ್ತೆ ಸಂಸಾರ. ಆಯ್ತಲ್ಲ, ಈಗ ತುಟಿ ಒಲ್ಕೋ, ಏನಾಗುತ್ತೋ ಆಗಲಿ ನಾನು ಗಂಡನ ಪ್ರೀತಿ ಮಾಡ್ತೀನಿ. ಯಾಕಂದರೆ ನನಗೆ ಅಷ್ಟೇ ಗೊತ್ತಿರೋದು, ಮೋಸ ಮಾಡೋದು ಗೊತ್ತಿಲ್ಲ. ಅವ್ರಿಗೆ ಮೋಸ ಮಾಡೋದು ಗೊತ್ತಿರ್ಬೋದು, ನನಗೆ ಪ್ರೀತಿ ಮಾಡೋದಷ್ಟೇ ಗೊತ್ತಿರೋದು. ನಾನು ಅದು ಮಾಡ್ತೀನಿ. ನಾನು ಭಗವಂತನ ನಂಬಿರೋಳು. ಈ ದೃಷ್ಟಿಕೋನದಲ್ಲಿ ಬದುಕವ, ಭಗವಂತ ನಿನ್ನನ್ನು ಕಾಪಾಡ್ತಾನೆ. ನಿನ್ನ ಗಂಡನೂ ನಿನ್ನಂತೆ ಬದುಕೋ ದಿನಗಳು ಬರ್ತಾವೆ. ಆ ಹೆಣ್ಣು ಕೂಡ ಕ್ಷಮೆ ಕೇಳೋ ದಿನ ಬರ್ತಾವೆ. ನೀನು ನಿನ್ನ ಮಗು ನಿನ್ನ ಹಣ ಏನು ಮಾಡಿದ್ದೀರಾ, ಆಸ್ತಿ ಏನು ಮಾಡಿದೆ ಎಲ್ಲ ಒಂದು ಕಡೆನವ. ಮೊದಲು ಮನೆಯಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಇಟ್ಕೊಳ್ಳಿ. ಆದರೆ ಯಾವುದೇ ಗಳಿಗೆ ಬರಲಿ ಪ್ರಾಣವನ್ನು ಆಹುತಿ ಕೊಡೋ ನಿರ್ಧಾರ ಮಾಡಿಕೊಳ್ಬೇಡ. ಆಯ್ತು ಗುರುಜಿ, ನೀನ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು. ತುಂಬಾ ಖುಷಿ ಆಯ್ತು. ಎಷ್ಟೋ ನೋವು 2 ಗಂಟೆ ಎದ್ದು ಕುತ್ಕೊಂಡು ಹಿಂಸೆ ಪಟ್ಟಿದ್ದೀನಿ, ಅಷ್ಟು ಡಿಪ್ರೆಷನ್ ಹೋಗಿದ್ದೀನಿ ಸರ್. ಅರ್ಥವಾಗುತ್ತೆ. ನಿನ್ನ ಮಗುವಿಗೋಸ್ಕರ ನಿನ್ನ ಬದುಕನ್ನ ನಾನು ಏನೇ ಓದಿರ್ಬೋದು, ವಿದ್ಯೆ 1000 ಇರ್ಬೋದು, ಬಟ್ ನನ್ ಮನ್ಸಿಗೆ ನೆಮ್ಮದಿ ಅನ್ನೋದು ಇವತ್ತು ನಂಗೆ ಸಿಕ್ತು ಸರ್. ಇಲ್ಲವಾ, ಅದು ನಿನ್ನ ಪವಾಡ ಅಂತೀಯೋ ಏನಂತೀಯೋ, ನಿನ್ನ ಗಂಡ ಇನ್ನೊಂದು 4 ತಿಂಗಳು ಸಮಯ ತಗೊಳುತ್ತೆ. ನೀನು ಎಷ್ಟು ಮೌನವಾಗಿ ಪ್ರೀತಿ ಕೊಡ್ತೀಯೋ ನಗುಮುಖದಿಂದ ಇರು. ಮನಸ್ಸಲ್ಲಿ ವೇದನೆ ಇದೆ, ಮನಸ್ಸಲ್ಲಿ ಸಂಘರ್ಷ ನಡೀತಾ ಇದೆ, ಬಟ್ ಮುಖದಲ್ಲಿ ತೋರಿಸ್ಬೇಡ. ಯಾಕೆ ಈಗ ನೀನು ನಿನ್ನ ಕೈಯಲ್ಲಾಗಲ್ಲ ಅಂತ ಕಾಲಕ್ಕೆ ಬಿಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಕೈಯಲ್ಲಾಗದೆ ಇರೋದು ಕಾಲಕ್ಕೆ ಬಿಡಬೇಕು ಅಂತ. ಈಗ ನೀನು ಕೈಲಿ ಟ್ರೈ ಮಾಡದೆ ಬಿಡು, ಕಾಲಕ್ಕೆ ಬಿಡು. ಆದರೆ ನೀನು ಪ್ರಪೋಸ್ ಆದ ಮೊದಲ ದಿನ ಎಷ್ಟು ಪ್ರೇಮ ಇತ್ತು, ಇವತ್ತು ಅದನ್ನೇ ಇಟ್ಟುಕೋ. ನಾಳೆನೇ ಸಾವು ಬರ್ಬೋದು, ಗೊತ್ತಿಲ್ಲ. ಪ್ರೀತಿ ಕೊಡ್ಲಿಕ್ಕೆ ನನಗೆ ಏನೇನೋ ವಿಚಾರಗಳು ಅಡ್ಡ ಬರಬಾರ್ದವ. ಕೊಡು, ಪ್ರೀತಿ ಕೊಡು, ಮಿಕ್ಕಿದ ಕರ್ಮ ನೋಡ್ಕೊಳ್ಳೋದು. ಅದನ್ನ ನೀನು ಶಿಕ್ಷೆ ಕೊಡ್ಲಿಕ್ಕೆ ನೀನು ಯಾರು? ಬಟ್ ನಿನ್ನ ಗಮನ ಆ ಸಂತಾನ, ಆ ಮಗು. ಮನೆಯ ವಾತಾವರಣ ಕೆಟ್ಟು ಹೋಗ್ಬಿಟ್ರೆ ಮನ್ಸುಗಳು ಕೆಟ್ಟು ಹೋಗ್ತವೆ. ಹೌದು ಸರ್, ತುಂಬಾ ನನ್ನ ನೋಡ್ಕೊಂಡು ಅವಳು ಪಾಪ ಸಪ್ಪಗಿರುತ್ತೆ ಅದು ಪಾಪ. ನೋ, ನೀನು ನಿಜವಾದ ಬದುಕನ್ನು ಅರ್ಥ ಮಾಡ್ಕೊಂಡಿದ್ದೀಯಾ? ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ. ಬದುಕಿದ್ದು ನಿನ್ನ ಜೀವನವನ್ನು ಸಾರ್ಥಕಗೊಳಿಸ್ಕೊ. ಇಲ್ಲಪ್ಪ 4 ಜನರನ್ನು ಎದುರಿಸಿ ಮದುವೆ ಆದರೂ ಕೂಡ ಹಂಗೆ ಬದುಕು ತೋರಿಸೋದ್ರಪ್ಪ ಅಂತ ಊರಿನ ಕೆಲವು ನಿನ್ನಂತೆ ಇರೋ ಕೆಲವು ಹುಡುಗ ಹುಡುಗಿರು ಸ್ಫೂರ್ತಿ ಬರಬೇಕೆ ಹೊರತು ಮದುವೆ ಆದವರೆಲ್ಲ ಸತ್ತೋಯ್ತಾರೆ ಅಂತ ಗುರುಜಿ. ತುಂಬಾ ಚಿಕ್ಕ ವಯಸ್ಸಲ್ಲಿ ಡಿಸಿಷನ್ ತಗೋಬಾರ್ದು. ಮತ್ತೆ ಇನ್ನೊಂದೇನು ಅಂದ್ರೆ ನಂಗೆ ಗೊತ್ತಾಯ್ತು, ರಿಯಲೈಸ್ ಆಯ್ತು, ತಪ್ಪಾಡ್ದೇನು ರಿಯಲೈಸ್ ಆಯ್ತು. ಇರಲಿ, ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಪಶ್ಚಾತ್ತಾಪ ಅನುಭವಿಸಿದ್ದೀರಿ ಮತ್ತು ಅದಕ್ಕೆ ತಕ್ಕ ಶಿಕ್ಷೆ ಕೂಡ ಈ ಮುಂದಿನ 3 ತಿಂಗಳು ಮತ್ತು ಕಳೆದ ಒಂದಷ್ಟು ಸಮಯದಿಂದ ಅನುಭವಿಸ್ತಾ ಇದ್ದೀರಾ. ಆದರೆ ಇಂಥದಕ್ಕೆ ಅಷ್ಟು ಅದನ್ನು ಮದುವೆ ಆಗಿದ್ದಕ್ಕೆ ಅನುಭವಿಸ್ತೀಯ ಅಂತ ನಾನು ಹೇಳ್ತಾ ಇಲ್ಲವ್ವ. ಅದೊಂದು ಬಹಳ ಪರಿಣಾಮಕಾರಿಯಾದ ಹೆಜ್ಜೆನೇ. ಬಟ್ ನನ್ನ ಇಷ್ಟಗಳನ್ನು ಫುಲ್ಫಿಲ್ ಮಾಡಿಕೊಳ್ಳೋ ಸಮಯದಲ್ಲಿ ಹೆತ್ತವರ ಕಿವಿಗೂ ಹಾಕದೇ ಇರೋದು ಅಥವಾ ಕಿವಿಗೆ ಹಾಕಿ ಅವರಿಗೆ ನೋವು ಕೊಟ್ಟಿದ್ದು ನೋಡಮ್ಮ, ಯಾರನ್ನೂ ನಿನ್ನ ಬದುಕನ್ನು ಹಾಳು ಮಾಡೋ ಉದ್ದೇಶವಂತೂ ಅವ್ರು ಹೊಂದಿರ್ಲಿಕ್ಕಿಲ್ಲ. ಈ ಯೌವನದಲ್ಲಿ ದೊಡ್ಡವ್ರ ಮಾತು ಅರ್ಥ ಆಗಲ್ಲ. ದೊಡ್ಡವ್ರಿಗೆ ಯೌವನದಲ್ಲಿರೋರಿಗೆ ಹೇಳದೆ ಬೇರೆ ದಾರಿ ಇಲ್ಲ. ದೊಡ್ಡವ್ರು ಹೇಳೋ ಬುದ್ಧಿ ಮಾತು ನಿಮಗೆ, ಯಾಕಂದ್ರೆ ನಿಮ್ಮ ಮೋಹದ ಮುಂದೆ ದೊಡ್ಡವರ ಮಾತುಗಳೆಲ್ಲ ವಿಷ ಇದ್ದಂಗೆ ನಿಮಗೆ ರುಚಿಸೋದೇ ಇಲ್ಲ. ದೇರ್ ಇಸ್ ನೋ ಟೇಸ್ಟ್. ನಿಮಗೆ ಟೇಸ್ಟ್ ಬೇಕು, ಅವ್ರ ಮಾತಲ್ಲಿ ಟೇಸ್ಟ್ ಇಲ್ಲ. ಅದೊಂಥರ ಪಥ್ಯವಿದ್ದಂಗೆ.
ಹಾ. ನಮಗೆ ಅದೆಲ್ಲ ಇಷ್ಟ ಇಲ್ಲ, ನಮಗೆ ಇದೇ ಬೇಕು ಅಂತೀರ ನೀವು. ಮತ್ತೆ ಏನಾಯ್ತು? ನಾನು ಮಾಸ್ಟರ್ ಡಿಗ್ರಿ ಮಾಡಿ ಫೈನಲ್ ಇಯರ್ ಎಕ್ಸಾಮ್ ಇತ್ತು, ಅದು ಡಿಲೇ ಆದ್ರೂ ಎಕ್ಸಾಮ್ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ತಡೆ ಮಾಡ್ತಿದ್ದಾರೆ. ಇದು ಗೊತ್ತಾದ್ಮೇಲೆ ಮತ್ತೆ ಇಷ್ಟೇನಕ್ಕೆ ಓದಿಸಿದ್ರು ಅನ್ನೋ ಕ್ವಶನ್ ಮಾಡ್ತಿದ್ದೆ. ಇಟ್ಸ್ ಓಕೆ. ಈಗ ನನಗೆ ನಿನ್ನ ಮುಂದಿರೋ ಸಮಸ್ಯೆನೋ ಅಥವಾ ಸವಾಲು ಅಂದ್ರವ ಇದು ಸರಿ ಆಗಲಿ, ಕೆಲಸದ ಅದು ಸೆಕೆಂಡ್ರಿ, ಪರವಾಗಿಲ್ಲ, ಜೀವನ ನಡೆಯುತ್ತೆ ಅಂದ್ ಇವತ್ತಲ್ದಿರ ನಾಳೆ ಏನೋ ಮಾಡ್ಬೋದು ನೀನು. ಈಗ ಅವರಂತೆ ಸ್ವಲ್ಪ ನಡ್ಕೋ. ಅಂದ್ರೆ ಪರಿವರ್ತನೆ ಅನ್ನೋದು ಈ ಪ್ರಕಾರ. ಈಗ ಹುಚ್ಚ ಆಸ್ಪತ್ರೆಯಲ್ಲಿ ಡಾಕ್ಟರ್ನೇ ಹುಚ್ಚ ಹೇಳ್ತಾನೆ, ನೀವು ಹುಚ್ಚರು ಕಣ್ರಿ ಅಂದ, ಕಣಪ್ಪ ನಾನು ಹುಚ್ಚ ಹಿಡಿದು ನೆನ್ನೆ ಗಣೆಯ, ನಾನು ನೆನ್ನೆ ಜಾಯಿನ್ ಆದೆ ಅನ್ಬೇಕಂತೆ ಡಾಕ್ಟ್ರು. ಹುಚ್ಚಿನ ಪ್ರಕಾರ ಹೋಗಿನೇ ಹುಚ್ಚನ್ ಸರಿ ಮಾಡ್ಬೇಕು ಹೊರತು ಏನೋ ನನ್ನ ಹಂಗಂತೀಯ ನಡಿ ಆಸ್ಪತ್ರೆಯಿಂದ ಹೊರಗಡೆ ಹೋದ್ರು ಅಂದ್ರೆ ಇಬ್ರು ಹುಚ್ಚರಾಗ್ತಾರ ಮೇಲೆ. ಸೊ ಸಿವಿಲ್ ಡ್ರೆಸ್ ಅಲ್ಲಿ ಹೋಗೋದ್ರಿಂದಲೇ ಕಳ್ಳರಲ್ಲೊಬ್ಬ ಆಗೋದ್ರಿಂದಲೇ ಕಳ್ಳು ನಡಿಬೋದಲ್ವಾ? ಕೆಲವೊಮ್ಮೆ ಹಾಗೆ ಅದೇ ನಾನು ಸುಮ್ಮನೆ ಅದನ್ನೇ ಒಂದ್ 4 ಜನವರಿಯಲ್ಲಿ ನಂಗೆ ಗೊತ್ತಾಗಿತ್ತು. ಜನವರಿಯಿಂದ ನಾನು ಎಲ್ಲ ಸರ್ಚ್ ಮಾಡೋದು ನೋಡೋದು ಅದರಿಂದ ಇಗ್ನೋರ್ ಮಾಡಕ್ಕೆ, ಅಂದ್ರೆ ಹೌಸ್ ಇರೋದು ನಾನು ಸರ್ಚ್ ಮಾಡಿದಷ್ಟು ನಿರ್ಧಾರ ಮಾಡುವ. ಅವರೇ ಕೈಗೆ ಫೋನ್ ಕೊಟ್ಟರು ಕೂಡ ನೋ, ನಾನೀಗ ಇದನ್ನು ಕಾಲಕ್ಕೆ ಬಿಟ್ಟಿದ್ದೀನಿ, ನನಗೆ ಗೊತ್ತಿರೋ ನಿನ್ನನ್ನು ಪ್ರೀತಿ ಮಾಡೋದಷ್ಟೇ. ಯಾಕಂದರೆ ಇದೆಲ್ಲ ಸರಿ ಹೋಗಲಿ, ಆಮೇಲೆ ಗಂಡನ ಜೊತೆ ಚೆನ್ನಾಗಿರ್ತೀನಿ, ಇಲ್ಲಿ ಅಷ್ಟೊತ್ತಾಗ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಬದುಕಿನ ಅನಿರೀಕ್ಷಿತತೆ ಹೌದಲ್ಲವಾ? ತಡೆಪ ಮಾಸ್ಟರ್ಸ್ ಮಾಡಿದ್ದಾರೆ ಅಂತ ಎಕ್ಸ್ಟ್ರಾ ಆಯಸ್ ಇದೆಯಾ ನಿನಗೆ? ಅಲ್ವಾ? ಜ್ಞಾನಿ ಆದರೂ ಅಜ್ಞಾನಿ ಆದರೂ ಕಳ್ಳ ಆದರೂ ಸುಳ್ಳ ಆದರೂ ರಾಜ ಆದರೂ ಮಂತ್ರಿ ಆದರೂ ಯಾರಾದರೂ ಅಕ್ಷರಸ್ಥ ಅನಕ್ಷರಸ್ಥ ಕರಿಯ ಬಿಳಿಯ ದಪ್ಪ ಸಣ್ಣ ಎಂಥವನಿಗಾದರೂ ಭಗವಂತ ಕೊಟ್ಟಷ್ಟೇ ಆಯಸ್ಸು. ನಾವು ತಂದ ಪುಣ್ಯದಲ್ಲೇ ನಮಗಾನಂದ, ನಮ್ಮದಲ್ಲದ್ದು ತಿಪ್ಪುರ್ಲಾಗ ಹಾಕಿದ್ರು ಸಿಗಲ್ಲ. ಸೊ ಹಾಗಾಗಿ ಬದುಕಿನ ಅಂದರೆ ಹ್ಯಾಪಿನೆಸ್ ಇಟ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಅ ಜರ್ನಿ ಅಂತ ದೊಡ್ಡವ್ರು ಹೇಳ್ತಾರೆ. ಅದು ಪ್ರತಿಕ್ಷಣದ್ದು. ನನ್ನ ತಾಯಿ ಮನೆಗೆ ಹೋಗಿ ಚೆನ್ನಾಗಿರ್ತೀನಿ ಅಲ್ಲ, ತಾಯಿ ಮನೆಗೆ ಹೋಗ್ತಾನೆ ಚೆನ್ನಾಗಿರು, ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ನನಗೆ. ಇದು ಬದುಕಿನ ಅರಿವು, ಇದು ತಿಳಿದು ಬದುಕೋದು. ಇದು ತಡೆಪಾ ಇದೆಲ್ಲ ಕ್ಲಿಯರ್ ಆಗ್ಬಿಡ್ಲಿ, ನಾನು ಆಮೇಲೆ ಚೆನ್ನಾಗಿರ್ತೀನಿ ನನ್ನ ಗಂಡನ ಜೊತೆ. ನೋ 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 ನೋ, ಪಕ್ಕದಲ್ಲಿದ್ದಾರೆ ಚೆನ್ನಾಗಿರು ಅಷ್ಟೇ. ಅದೆಲ್ಲ ಕ್ಲಿಯರ್ ಆಗುತ್ತಷ್ಟೊತ್ತಿಗೆ ನೀನು ಇರ್ತೀಯೋ ಅವ್ರು ಇರ್ತಾರೋ, ಇದ್ರೂ ಕೂಡ ಸಂತೋಷ ಪಡೋ ಸ್ಥಿತಿಲಿ ನೀವು ಇರ್ತಿರೋ ಇಲ್ವೋ ಗೊತ್ತಿಲ್ಲ. ಇಷ್ಟು ತಿಳುವಳಿಕೆ ಬಂದ ಮೇಲೆ ನೀನು ಹೋರಾಟ ಕೀರ್ಚಾಟಕ್ಕೆ ಅರ್ಥವೇ ಇಲ್ಲ ಅನ್ಸ್ಬಿಡುತ್ತೆ ಅಲ್ವಾ? ಸೊ ಯಥಾವತ್ತು ಜೀವನ ತಗೋ, ಬಟ್ ಅಂತ ಹೊಲಸು ಏನಲ್ಲಿ ನಡೆದಿಲ್ಲ ಅಂತ ನನ್ನ ಮಾತಲ್ಲಿ ನಂಬಿಕೆ ಇಡು. ಓಕೆ? ಮಗುನ್ ಚೆನ್ನಾಗಿ ನೋಡ್ಕೊಳ್ವಾ, ನಿನ್ನ ಆರೋಗ್ಯ ನೋಡ್ಕೊ, ದೊಡ್ಡ ಗುಣ ನಿಮ್ಮದು. ಇದೆಲ್ಲ ನೋಡ್ಕೊಳ್ವಾ, ಎಲ್ಲ ಮಾಡುವ. ಮತ್ತೆ ಈವನ್ ನಂಗಂದ್ರೆ ನಂಗೆ ಮೆಂಟಲಿ ನಂಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಿದ್ದೆ. ಅಂದ್ರೆ ಏನಾದ್ರು ಹೇಳೋದು, ಕೆಟ್ಟದ ಹೇಳೋದು, ಬೈಯೋದು, ಇರಿಟೇಟ್ ಮಾಡೋದು. ಅದೇ ನಾನು ಹೇಳಿದ್ನಲ್ಲ, ನೀನು ಆತನ ಆ ವಿಚಾರಕ್ಕೆ ಅಡ್ಡಿ ಬರ್ತಿಲ್ಲ ಅಂತಾರನ್ನೇ ನಡ್ಕೊ. ಯಾಕಂದರೆ ಈಗ ನೀನು ಗಂಡ ಅಂತ ಅಷ್ಟೇ ಅಲ್ಲವ, ಯಾರ್ಯಾರು ಚಪಲಗಳಿಗೆ ಅಡ್ಡ ಹೋದ್ರೆ ತಂದೆ ತಾಯಿಗಳೇ ಶತ್ರುಗಳಾಗ್ಬಿಡ್ತಾರೆ ಅಲ್ವಾ? ಚಪಲಗಳಿಗೆ ಅಡ್ಡ ಹೋಗೋನೇ ಶತ್ರು. ಹೌದೌದು. ನಂಗೆ ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಇದ್ರು ಫಸ್ಟ್. ಅಂದ್ರೆ ಆ ವಿಷಯ ಇದಾಗಿ ಗೊತ್ತಿದ್ರು ಸುಮ್ಮನಿದ್ರು. ಬಟ್ ನಂಗೆ ಗೊತ್ತಾಯ್ತು ಅನ್ನೋದು ಆದ್ಮೇಲೆ ಅವರು ನನ್ ಟ್ರಿಗರ್ ಆಗ್ತಾರೆ. ಅದೇ ನೀನ್ ಅದನ್ನ ತೋರ್ಸ್ಕೊಳಕ್ ಹೋಗ್ಬೇಡ. ನನಗೆ ಗೊತ್ತೇ ಇಲ್ಲ, ನಾನು ಅದನ್ನ ಬಿಟ್ಟಿದ್ದೆ. ಹೌದು, ಕಷ್ಟ ಆಗುತ್ತೆ, ಹೌದು, ಬಟ್ ರೂಢಿ ಮಾಡ್ಕೊ. ಅಭ್ಯಾಸದಿಂದ ಸಾಧ್ಯವಾಗದಿರೋದು ಯಾವುದೂ ಇಲ್ಲ. ನಾನು ಇವ್ರು ಹೆಂಡ್ತೀನಿ ಅಲ್ಲ ಅಂತ ಅಭ್ಯಾಸ 1 ವಾರ ಮಾಡ್ಕೊಂಡ್ರೆ ಆಮೇಲೆ ಅದೇ ಅನ್ಸುತ್ತಂತೆ. ಅಥವಾ ನಾನು ಇವ್ರನ್ನ ಕೇಳೋದೇ ಇಲ್ಲ, ಫೋನೇ ಅವರು ಲಾಕ್ತದ್ ನನ್ನ ಮುಂದೆ ಇಟ್ಟು ಹೋದ್ರು ಕೂಡ ನಾನು ಎಂಕ್ವೈರಿ ಮಾಡೋ ಬುದ್ಧಿ ನನಗಿನ್ ಮೇಲೆ ಇಲ್ಲ ಅಂತ ರೂಢಿ ಮಾಡ್ಕೊಂಡ್ರೆ ಅದು 1 ವಾರ ಆದ್ಮೇಲೆ ಹಂಗೆ ಆಗುತ್ತೆ. ಸೊ ನೀನು ಯಾವುದನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸ್ತೀಯೋ ಹಾಗೆ. ಯಾರು ಬಂದು ಹೇಳಿಬಿಟ್ರು, ನಾನು ಹೋಗಿ ಫ್ಯಾನಿಗೆ ಏನೋ ಮಾಡ್ಕೊಂಬಿಟ್ಟೆ, ನನ್ನ ಬದುಕೇನು ಒಳ್ಳೆ ಅಂಗಡಿಲಿ ಸಿಗೋ ಜಿಲೇಬಿ, ಅಯ್ಯೋ ತಗೊಂಡೆ ಮಣ್ಣಿಗೆ ಬಿದ್ದುಬಿಡ್ತು ಸ್ವಾಮಿ, ಇನ್ನೊಂದು ಕಟ್ಕೊಡ್ರಿ ನನಗೆ ಜಿಲೇಬಿನ ಅದು. ಅಯ್ಯೋ ಸಡನ್ನಾಗಿ ಏನು ಎದುರಿಸೋಣ ಅಂತ ಹೆಂಗ್ ಮಾಡ್ಕೊಳಕ್ ಹೋದೆ, ಇದೇನು ಸತ್ಯ ಹೋದ್ನೆ ಯಮಧರ್ಮ ಮತ್ತೆ ನಾನು ವಾಪಸ್ ಕಳ್ಸಪ್ಪ ಅಂದ್ರೆ ಕಳಿಸ್ತಾನ? ತಮಾಷೆ ಮಾಡಕ್ ಹೋದಿ, ನಿಜವಾಗ್ಲೂ ಹೋಗ್ಬಿಟ್ಟು ನಂಗೆ ಆಗುತ್ತೆ. ಅದೇ ನಮ್ ವ್ಯಾಲ್ಯೂಸ್ ಗೊತ್ತಿಲ್ಲ ಸರ್. ಅಂದ್ರೆ ನನ್ನ ವ್ಯಾಲ್ಯೂ ಗೊತ್ತಾಗ್ಲಿ, ತಿಳ್ಕೋಬೇಕು. ಹೇಗ್ಲಿ ತೊಂದರೆ ಇಲ್ಲ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ,
ಇಂತಹ ವಿಚಾರಗಳು ಬಂದಾಗವ ಇದ್ರ ಹೊರತಾಗಿಯೂ ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಗೊತ್ತಾ ಅನ್ನೋ ವರ್ತನೆ ತೋರಿಸೋದೇ ನಿನ್ನ ಕಡೆಯಿಂದ ಆಗೋ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರ್ಬೇಕು. ಯಾಕಂದರೆ ಪೊಲೀಸ್ ಸ್ಟೇಷನ್ ಅಲ್ಲವ, ಅಥವಾ ಇದು ನ್ಯಾಯಾಲಯವೋ ಇನ್ನೇನು ಅಲ್ಲ ಹೊಡೆದೋ ಬಡ್ದೋ ಬಾಯಿ ಬಿಡ್ಸೋಕ್ಕೆ. ಒಂದು ಹಂತ ಆದಮೇಲೆ ಇದು ಇವಾಗಲ್ಲವ, ಇನ್ನೂ 10 ವರ್ಷ ಬಿಟ್ಟು ಇದು ಕ್ಲಾರಿಟಿ ಸಿಕ್ತು, ನನಗಲ್ಲ ಅಂಥ ಸ್ಥಾನ ಇಲ್ಲ, ಅಲ್ಲಿ ಬೇರೆಯವಳಿದ್ದಾಳೆ ಅಂದಾಗ ಅವಾಗಲೇ ದೂರ ಹೋಗೋದು, ಏನು ತೊಂದರೆ ಇಲ್ಲ. ನನಗೆ ಅಲ್ಲಿವರೆಗೂ ಪ್ರೀತಿ ಕೊಡು, ತುಂಬ ದೊಡ್ಡ ಕ್ಲಾರಿಟಿ ಇಲ್ಲ ಅಂದರೆ ತೀರ್ಪೇ ಕೊಡಬಾರ್ದು ನಾನು. ಸೊ ನಿನಗಂತ ದೊಡ್ಡ ಕ್ಲಾರಿಟಿ ನಂಗೆ ಅದೇನೆ ಒಂದು ಪ್ರೀತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳ್ಬಾರ್ದು. ಅಂದ್ರೆ ಬೇರೆಯವ್ರಿಗೆ ಹೇಳಿದ್ರೆ ಅದೇ ಒಂದು ಕಿಂಡಲ್ ಆಗುತ್ತೆ, ಯಾರಿಗೂ ಹೇಳಕ್ಕೂ ಆಗಲ್ಲ. ಹೇಳ್ತೀನಿ, ಈ ಕೆಟ್ಟ ಗಳಿಗೆಯಲ್ಲಿ ಇದ್ದೇ ಅಲ್ವಾ ಇದು ಗಂಡ ತೀರಾ ಯಾವ ಮಟ್ಟಿಗೆ ಅಂದಾಗ ಕೆಲವೊಮ್ಮೆ ನೋಡವ, ನಾನು ದೂರನೂ ಮಾಡಿದ್ದೀನಿ, ಬಿಟ್ಬಿಡವ ಅವ್ನು ನಿನ್ನ ಪಾಡಿಗೆ ಬದುಕು ನೋಡ್ಕೊಳ್ಳ. ಅದು ಯಾವ ಸ್ಥಿತಿಲಿ ಅಂದರೆ ಅವನು ಮನೆಗೆ ಕರ್ಕೊಂಬರುವಷ್ಟು ದುಷ್ಟ ಇರ್ತಾನೆ, ಮತ್ತು ಮನೆಗೆ 1 ರೂಪಾಯಿ ಕೊಟ್ಟಲ್ಲ, ಮತ್ತು ಮಕ್ಕಳಿಗೆ ಏನು ತಂದು ಹಾಕಲ್ಲ, ಸಂಸಾರ ನೋಡ್ಕೊಳ್ಳಲ್ಲ, ಕುಡ್ದಾನೆ ಬೀಳ್ತಾನೆ, ಪರಸ್ತ್ರೀ ಮನೆಗೆ ಹೋಯ್ತಾನೆ, ಮನೆಕತಾನೆ ಬರ್ತಾನೆ, ಮಾಡಿದ್ನೆಲ್ಲ ಅಲ್ಲೇ ಏನು ಎಲ್ಲನೂ ಅವಳ ಮನೇಲಿ ಕೊಟ್ಬಿಟ್ಟು ಬರ್ತಾನೆ. ಈ ಮನೆಗೆ ಹೆಂಡತಿ ಮಕ್ಕಳು ಅಂತ ಒಂದು ನೋಡಲ್ಲ. ಇದಂಗೆ ವರ್ಷಾನುಗಟ್ಲೆ ನಡೆದಿದೆ, ಇನ್ನು ಅವ್ನು ಬದಲಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ನಾನು ದೂರನೇ ಆಗ್ಲಿಕ್ಕೆ ಹೇಳಿರ್ತೀನಿ. ಬಟ್ ಇಲ್ಲ ಅಂತ ಸ್ಥಿತಿ ಇಲ್ವೇ ಇಲ್ಲ. ಸೊ ಜಸ್ಟ್ ತುಟಿ ಒಲ್ಕೋ, ಹೇಳ್ತಾರಲ್ಲ ನಿನ್ನ ತುಟಿಯನ್ನು ಒಲ್ಕೋ ಮಂಕುತಿಮ್ಮ ಅನ್ನೋ ಹಾಗೆ ಒಲ್ಕೋ. ಮೌನ, ಪ್ರೇಮ, ಮುಖದಲ್ಲಿ ಸಂತೋಷ, ಪ್ರೀತಿ ಕೊಡು. ಮೊದಲು ಎಷ್ಟು ಮದುವೆ ಆದಾಗ ಪ್ರೀತಿ ಮಾಡ್ಬೇಕಾದ್ರೆ ಎಷ್ಟು ಲವಲವಿಕೆಯಿಂದ ಪ್ರೀತಿಯಿಂದ ಅದೇ ಪ್ರೀತಿ ಕೊಡು. ನಾನು ಹೇಳ್ತೀನಿ, ಇನ್ನೊಂದು 4 ತಿಂಗಳು ನಿನ್ನ ಗಂಡ ನಿಧಾನವಾಗಿ ನಿನ್ನ ಇಷ್ಟದಂತೆ ಬದುಕೋಕೆ ಶುರು ಮಾಡ್ತಾರೆ. ಬಟ್ ಹೆಣ್ಣಿನ ಅಥವಾ ಆ ಹೆಣ್ಣು ಏನು ಈತನಿಗೆ ಏನೋ ಬ್ಲ್ಯಾಕ್ ಮೇಲ್ ಮಾಡುವಷ್ಟು ಈತ ಮುಂದುವರೆದಿರೋದಿಲ್ಲ. ಗಂಡ ಇದಾರೆ ಅನ್ನೋ ಭಯ ಇದ್ದೇ ಇರುತ್ತೆ. ಬಟ್ ಇಂಥವೇನೋ ಒಂದೊಂದು ಕೆಟ್ಟ ಧೈರ್ಯ ಕೊಟ್ಬಿಟ್ಟಿರುತ್ತೆ ಆಗಾಗ. ಬಟ್ ಎನಿವೇ ಅವ್ರ ಜೊತೆನೂ ಚೆನ್ನಾಗಿದೆ, ಇವ್ರ ಜೊತೆನೂ ಚೆನ್ನಾಗಿರ್ತಾರೆ. ಯಾಕಂದ್ರೆ ಕಣ್ಮುಂದೆನೆ ನೋಡೋದಿದು, ಡಿಸ್ಟೆನ್ಸ್ ಇದೆ ಮನೆ ಸ್ವಲ್ಪ ದೂರ ಅಷ್ಟೇ. ಅವ್ರ ಜೊತೆನೂ ಚೆನ್ನಾಗಿದೆ, ಇವ್ರ ಜೊತೆ ಏನ್ ಸಾಧ್ಯ ಅದು? ಇರ್ಲಿ, ನಿನ್ನ ತಲೆಯಲ್ಲಿ ಈಗ ಯಾವುದು ಬೇಡ. ನಾನು ಹೇಳ್ದಂಗೆ ಜಸ್ಟ್ ನಿನ್ನ ಮನೆಯನ್ನ ನಂದಗೋಕುಲವಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಮಾಡು. ಡೋಂಟ್ ಎನ್ಕ್ವೈರಿ ಎನಿಥಿಂಗ್. ಇರ್ಲವ, ಎಲ್ಲ ಒಳ್ಳೇದಾಗಲಿ. ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ತು, ತುಂಬಾ ನೆಮ್ಮದಿ ಸಿಕ್ತು. ತುಂಬಾ ತುಂಬಾ ನೋವಲ್ಲಿದೆ. ಬೇಗ ಏನು ಮಾಡಕ್ಕಾಗಲ್ಲ, ನಾನು ನನ್ನ ಮಗಳು ಎಲ್ಲಾದ್ರೂ ಹೋಗ್ಬಿಡೋಣ ಅನ್ನೋ ಪರಿಸ್ಥಿತಿಗೆ ಆ ಪರಿಸ್ಥಿತಿ ಇದ್ದೇ ಇರುತ್ತೆ. ಏನಿಲ್ಲವ, ನೀನು ಮತ್ತೆ ಕರೆ ಮಾಡಿ ಹೇಳ್ತೀಯ, ನಿನ್ನ ಗಂಡನೂ ಕೂಡ ನಿನ್ನ ಜೊತೆ ತುಂಬ ನೆಮ್ಮದಿಯಾಗಿ ಚೆನ್ನಾಗಿ ಬದುಕುತ್ತಾರೆ. ಇದೊಂದು ಕೆಟ್ಟಗಳಿಗೆ ಕೇವಲ ನಿನ್ನ ಹಳೇ ಪಾಪದ ಒಂದು ಪ್ರತಿಫಲ ಅಷ್ಟೇ. ಅದಕ್ಕೊಂದು ಕೊನೆ ಇದೆ, ಯೋಚನೆ ಮಾಡಬೇಡ. ಶುಭವಾಗಲಿ, ಒಳ್ಳೇದಾಗಲಿ, ನಿನ್ನ ಮಗಳಿಗೆ ಒಳ್ಳೇದಾಗಲಿ, ನಿನ್ನ ಗಂಡನಿಗೆ ಒಳ್ಳೇದಾಗಲಿ, ನಿನ್ನ ಸಂಸಾರಕ್ಕೆ ಒಳ್ಳೇದಾಗಲಿ, ಆರೋಗ್ಯ ಕಾಪಾಡಿಕೊಳ್ಳುವ. ಗಾಡ್ ಬ್ಲೆಸ್. ಧನ್ಯವಾದಗಳು. ಶುಭವಾಗಲಿ. ಭಗವಂತ, ಎಷ್ಟು ಹೆಣ್ಣುಮಕ್ಕಳು ಪಾಪ ಇಂಥ ವಿಚಾರದಲ್ಲಿ ನರಳುತ್ತಿದ್ದಾರೆ. ಇಲ್ಲಿ ಆಗ್ತವೆ ಇಂಥವೇನೋ ಘಟನೆಗಳು ನಡೀತಾವೆ. ನಾನು ಹೇಳೋದು, ಪ್ರೀತಿಸಿ ಮದುವೆ ಆಗಿರ್ತೀರಿ, ಎಷ್ಟು ಸವಾಲುಗಳನ್ನು ಎದುರಿಸಿ ಬಂದಿರ್ತೀರಿ. ಇವಕ್ಕೆಲ್ಲ ನೀವು ತುಂಬ ಅನ್ಯಾಯ ಮಾಡಲಿಕ್ಕೆ ಹೋಗಬೇಡಿ ಇಂಥ ಹೆಣ್ಮಕ್ಳಿಗೆ. ನೋಡಿ, ಆಕೆ ನನಗೆ ಅವ್ರು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಅಂತ. ಇವತ್ತಿನ ಕಾಲದಲ್ಲಿ ಇಂಥ ಹೆಣ್ಣುಮಕ್ಕಳು ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಅಲ್ವೇ? ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸಬಾರ್ದು. ಹಾಗಂತ ಗಂಡ್ಮಕ್ಳಿಗೆ ಹಾಕ್ಸಿದ್ರೆ ಏನು ತೊಂದರೆ ಇಲ್ಲ ಅಂತಲ್ಲ, ಯಾರಿಗೂ ಕಣ್ಣೀರು ಹಾಕ್ಸ್ಬಾರ್ದು. ನಮ್ಮ ತಪ್ಪು ಆಗ್ತವೆ, ತಪ್ಪುಗಳು ನಡೀತವೆ, ಕ್ಷಮೆ ಕೇಳಿ ಮತ್ತೆ ಅದು ಆಗ್ದಂಗೆ ನಡ್ಕೊಳ್ಳಿ. ಅದು ಮನುಷ್ಯತ್ವ. ಒಳ್ಳೇದಾಗ್ಲವ, ನಿನ್ನ ಮನೆ ಒಳ್ಳೇದಾಗಲಿ, ಶುಭವಾಗಲಿ.